ಇವತ್ತು ನಮ್ಮ ಜೊತೆ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲಾ ಸಹ ವಕ್ತಾರರು, ಭಾರತೀಯ ಜನತಾ ಪಕ್ಷದ ಮುತ್ಸದ್ದಿ ನಾಯಕರು ಹಾಗೂ ಬಿಜಾಪುರ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಆದಂತಹ ರವೀಂದ್ರ ಲೋಣಿ ಅವರು ಆಗಮಿಸಿದಾಗ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸರ್ ನಮಸ್ಕಾರ. ಸರ್, ಕಳೆದ 10 ವರ್ಷಗಳಿಂದ ದೇಶವನ್ನ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಎನ್ಡಿಎ ಸರ್ಕಾರದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ದೇಶವನ್ನು ಆಳ್ತಾ ಇದೆ. ಅದರಲ್ಲೂ ಸಹಿತ ನರೇಂದ್ರ ಮೋದಿಯವರು ಹತ್ತಾರು ಯೋಜನೆಗಳನ್ನ ಜಾರಿಗೆ ತಂದು ಈ ದೇಶವನ್ನ ಒಂದು ಉನ್ನತವಂತಹ ಮಟ್ಟಕ್ಕೆ ಒಯ್ಯಬೇಕು. ಅಷ್ಟೇ ಅಲ್ಲ, ಈ ದೇಶವನ್ನ ಜಗತ್ತಿಗೆ ಜಗನ್ಮಾತೆಯನ್ನಾಗಿ ಮಾಡಬೇಕನ್ನುವಂತಹ ಒಂದು ಪರಿಕಲ್ಪನೆಯನ್ನು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಈ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಅದರಲ್ಲಿ ಸಾಕಷ್ಟು ಚಟುವಟಿಕೆಗಳು, ಸಾಕಷ್ಟು ಮೂಲಗಳಿಂದ ದೇಶ ಅಭಿವೃದ್ಧಿ ಹೊಂದಬೇಕಾಗುತ್ತದೆ. ಅದರಲ್ಲಿ ರಸ್ತೆ ಸಾರಿಗೆ ಮತ್ತು ರೈಲ್ವೆ ಇಲಾಖೆ ಇವು ಎರಡೂ ಸಹಿತ ದೇಶದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ವಿಸ್ತರಣೆಯಾದರೆ ಮಾತ್ರ ಈ ಒಂದು ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಎಲ್ಲ ಕ್ಷೇತ್ರದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನೀವು ನರೇಂದ್ರ ಮೋದಿಯವರ 10 ವರ್ಷದ ಈ ಒಂದು ಅವಧಿಯಲ್ಲಿ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ ಮತ್ತು ರೈಲ್ವೆ ವಿಭಾಗ, ರೈಲ್ವೆ ಇಲಾಖೆಯಲ್ಲಿ ಯಾವ ಯಾವ ಒಂದು ಬದಲಾವಣೆಯನ್ನ ತಂದು ಅಂತ ತಮಗೆ ಅನ್ಸುತ್ತೆ? ಮೊದಲಿಗೆ ನಾನು ನಿಮಗೆ ನಿಮ್ಮ ಈ ಅಂತರ್ವಾಣಿ ಒಂದು ಚಾನಲ್ಗೆ ಮತ್ತು ಪತ್ರಿಕೆಗೆ ನನಗೆ 2-3 ಬಾರಿ ತಾವು ಆಹ್ವಾನ ನೀಡಿದ್ರಿ ವಿಧಾನಸಭೆ ಚುನಾವಣೆ ಪ್ರಕ್ರಿಯೆ ನಡೆಯುವ ಟೈಮಲ್ಲಿ. ಆದರೆ ನನಗೆ ಇವತ್ತು ಒಂದು ಸುದೈವ. ಯಾಕಪ್ಪ ಅಂದ್ರೆ ನಾನು ಮೊದಲ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಆ ಒಂದು ಇಚ್ಛೆಯಿಂದ ನಿಮ್ಮ ಚಾನಲ್ಗೆ ನಾನು ಸಂದರ್ಶನ ಕೊಡಬೇಕಾದ್ರೆ ನಾನು ನನ್ನ ಬಗ್ಗೆ ನಾನೇನು ಕೆಲಸ ಮಾಡಿದ್ದೀನಿ, ನಾನೇನಿದ್ದೀನಿ, ನನ್ನ ಬಗ್ಗೆ ಹೇಳ್ಕೊಡ್ಬೇಕಾಗ್ತಿತ್ತು. ಆದರೆ ಇವತ್ತು ನನ್ನ ಸುದೈವ, ನಾನು ನಿಮ್ಮ ಚಾನಲ್ಗೆ ನನ್ನ ಮೊದಲ ಇಂಟರ್ವ್ಯೂ ಸಂದರ್ಶನ ಒಬ್ಬ ದೇಶದ ಮಹಾನ್ ವ್ಯಕ್ತಿ, ಜಗತ್ತಿನ ನಾಯಕ, ಭಾರತದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಕಳೆದ 10 ವರ್ಷದ ಸಾಧನೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅವರ ವ್ಯಕ್ತಿಗತವನ್ನು ಕೊಂಡಾಡಲಿಕ್ಕೆ ಅವಕಾಶ ನೀವು ಇವತ್ತು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ನಿಮ್ಮ ಚಾನಲ್ಗೆ ಮತ್ತು ನಿಮ್ಮ ಒಂದು ಈ ಪತ್ರಿಕೆಗೆ ತುಂಬ ತುಂಬ ಧನ್ಯವಾದಗಳು. ಸಂಗನಗೌಡ್ರೆ, ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತ ಬದಲಾಗೋದು ಇಡೀ ವಿಶ್ವವೇ ಗೊತ್ತಾಗಿದೆ. ಈ ಭರತ ಖಂಡ ಜಗತ್ತಿನ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವದ ಒಂದು ದೇಶ. ದೇಶದಲ್ಲಿ ಈಗ ಸಾರ್ವತ್ರಿಕ ಚುನಾವಣೆಗಳ ಘೋಷಣೆಯಾಗಿ ಇನ್ನೇನು ಮೊದಲನೇ ಹಂತದ ಚುನಾವಣೆ ಪ್ರಕ್ರಿಯೆಗಳು ಸಮೀಪ ಬಂದಿವೆ. ಇಂಥ ಒಂದು ದೇಶದ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಕಳೆದ 10 ವರ್ಷದಿಂದ ದೇಶವನ್ನು ಮುನ್ನಡೆಸುತ್ತಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ವ್ಯಕ್ತಿತ್ವ, ಅವರ ಸಾಧನೆಗಳು ಮತ್ತು ಅವರ ದೂರದೃಷ್ಟಿಯ ಬಗ್ಗೆ ಜಗತ್ತಿನ ಮೂಲೆಗಳಲ್ಲಿ ಚರ್ಚೆ ಆಗುತ್ತಿರುವುದು ಇದು ನಮ್ಮ ಭಾರತದ ಹೆಮ್ಮೆ. ಇಂಥ ಒಂದು ಸಂದರ್ಭದಲ್ಲಿ ಭಾರತೀಯರಾದಂಥ ನಾವು ಮೋದಿಜಿಯವರ ಕಾರ್ಯ ಸಾಧನೆಗಳ ಬಗ್ಗೆ ಒಬ್ಬರಿಗೊಬ್ಬರಿಗೆ ಚರ್ಚಿಸಿ ಒಬ್ಬರಿಗೊಬ್ಬರು ತಿಳ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಈ ಒಂದು ಉದ್ದೇಶದಿಂದ ಇವತ್ತು ನೀವೇನು 2 ವಿಷಯಗಳನ್ನು ಕೇಳಿದ್ರಿ, ದೇಶದ ಸಾರಿಗೆ ವ್ಯವಸ್ಥೆ ಅಂದರೆ ರಸ್ತೆ ಸಂಚಾರ ಇರ್ಬೋದು ಮತ್ತು ರೈಲ್ವೆ ಸಂಚಾರಗಳ ಬಗ್ಗೆ ಕಳೆದ ಮೋದಿಯವರ 10 ವರ್ಷದ ಸರ್ಕಾರದಲ್ಲಿ ಸಾರಿಗೆ ವ್ಯವಸ್ಥೆಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಮತ್ತು ರೈಲ್ವೆ ಇಲಾಖೆಯಲ್ಲಿ ಏನೇನು ಬದಲಾವಣೆ ಆಗಿದ ಬಗ್ಗೆ ಚರ್ಚಿಸೋದಕ್ಕೆ ತಾವು ಅವಕಾಶ ಕೊಟ್ಟಿದ್ದೀರಿ. ಹೀಗಾಗಿ ನಾನು ಮೊದಲು ದೇಶದ ಸಾರಿಗೆ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಚರ್ಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದ್ದಾಗೆ ಈ ಭಾರತದ ಅಜಾತ ಶತ್ರು ಭಾರತೀಯ ಜನತಾ ಪಕ್ಷದ ಮುತ್ಸದ್ದಿ ರಾಜಕಾರಣಿ ಸನ್ಮಾನ್ಯ ಶ್ರೀ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಚತುಷ್ಪಥ ಹೆದ್ದಾರಿಗಳನ್ನು ಮಾಡಿ ದೇಶದ ಮೂಲೆಗಳಲ್ಲಿ ಚತುಷ್ಪಥ ಹೆದ್ದಾರಿಗಳನ್ನು ಪ್ರಾರಂಭಿಸಿದ್ದು ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಭಾರತೀಯ ಜನತಾ ಪಕ್ಷ ಅಂತೇಳಿ ಇಡೀ ದೇಶಕ್ಕೆ ಗೊತ್ತಿದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಮುಗಿದ ನಂತರ
ತದನಂತರ ಬಂದ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಆ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು ಅಷ್ಟೇ ಅಲ್ಲ, ಆ ರಸ್ತೆಗಳೇ ಮಾಡಿದ ಮೇಲಾದಂಥ ಒಂದು ಫಲಕಗಳನ್ನು ಸಹಿತ ಮುಚ್ಚಿ ತೆಗೆದುಹಾಕಿ ಅಲ್ಲಿ ಒಂದು ಅಸಹ್ಯ ವ್ಯವಸ್ಥೆಯನ್ನು ಮಾಡಿದ್ದು ದೇಶದ ಜನರು ಗಮನಿಸಿದ್ದು ತಮಗೆಲ್ಲ. ದೇಶಾದ್ಯಂತ ಅರ್ಧಕ್ಕಿಂತ ಚತುಷ್ಪಥ ಹೆದ್ದಾರಿಗಳನ್ನು UPA ಸರ್ಕಾರ ಮಾಡಲಿಲ್ಲ. ಅದೆಲ್ಲ ನೋಡಿ 10 ವರ್ಷ UPA ಸರ್ಕಾರಕ್ಕೆ ವಿಶ್ವದ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ UPA ಅಧಿಕಾರಕ್ಕೆ ಬಂದರೂ ಸಹಿತ ಒಂದು ಕುಟುಂಬ ಮನೆತನದ ಹಿನ್ನೆಲೆಯಲ್ಲಿ ಮನಮೋಹನ್ ಸಿಂಗ್ ಅವರು ಒಂದು ರಿಮೋಟ್ ಕಂಟ್ರೋಲ್ ಪ್ರಧಾನಮಂತ್ರಿ ಆಗಿದ್ದಕ್ಕೆ ದೇಶ ಅಷ್ಟೊಂದು ರಸ್ತೆಗಳಲ್ಲಿ ಅಭಿವೃದ್ಧಿ ಕಾಣಲಿಲ್ಲ. ಹೀಗಾಗಿ ದೇಶದ ಜನರು ಬೇಸತ್ತು 2013-14ರಲ್ಲಿ ಗುಜರಾತಿನಲ್ಲಿ 3 ಬಾರಿ ಯಶಸ್ವಿ ಮುಖ್ಯಮಂತ್ರಿ ಆದಂಥ ದೇಶದ ಮುತ್ಸದ್ದಿ ರಾಜಕಾರಣಿ ಅಂತೇಳಿ ಗುರುತಿಸಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿ 2014ರಲ್ಲಿ NDA ನೇತೃತ್ವ ಸರ್ಕಾರ ಅಭೂತಪೂರ್ವವಾಗಿ ಜಯಗಳಿಸಿ ಕೇಂದ್ರದಲ್ಲಿ ಅಧಿಕಾರ ಬಂತು. ಈ ಅಧಿಕಾರಕ್ಕೆ ಬಂದ ತಕ್ಷಣ ಅತ್ಯಂತ ದೇಶದಲ್ಲಿ ಪ್ರಮುಖ ಖಾತೆಯಾದಂಥ ಭೂ ಸಾರಿಗೆ ಖಾತೆಯನ್ನು ಮಹಾರಾಷ್ಟ್ರದ ಮಾಜಿ PWD ಮಂತ್ರಿಗಳಾದಂಥ ಶ್ರೀ ನಿತಿನ್ ಗಡ್ಕರಿ ಅವರಿಗೆ ಮೋದಿಜಿಯವರು ವಹಿಸಿಕೊಟ್ಟರು. ನಿತಿನ್ ಗಡ್ಕರಿ ಅವರಿಗೆ ಯಾಕೆ ಕೊಟ್ಟರಪ್ಪ ಅಂದ್ರೆ ದೇಶದಲ್ಲಿ ಮೊಟ್ಟ ಮೊದಲ ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಹಾರಾಷ್ಟ್ರದಲ್ಲಿ ಟೈಮಲ್ಲಿ ಗಡ್ಕರಿ ಸಾಹೇಬರು ಅಲ್ಲಿ PWD ಲೋಕೋಪಯೋಗಿ ಮಂತ್ರಿ ಆದ ಮುಂಬೈ ಮತ್ತು ಪುಣಾ ನಡುವಿನ ಒಂದು ದಟ್ಟಣೆಯ ಟ್ರಾಫಿಕ್ ಜಾಮ ಕಂಟ್ರೋಲ್ ಮಾಡಲಿಕ್ಕೆ ಅವರು ಪುಣಾ ಮತ್ತು ಬಾಂಬೆ ನಡುವೆ ಒಂದು ಎಕ್ಸ್ಪ್ರೆಸ್ ಹೈವೇ ಮಾಡಿದ್ರು. ಆ ಸಂದರ್ಭದಲ್ಲಿ ದೇಶದಲ್ಲಿ ಆ ಎಕ್ಸ್ಪ್ರೆಸ್ ಹೈವೇ ಗಮನ ಸಿಗುತ್ತೆ. ಇದು ನಿತಿನ್ ಗಡ್ಕರಿ ಅವರಿಗೆ ಒಳ್ಳೆ ಹೆಸರು ತಂದುಕೊಡ್ತು. ಹೀಗಾಗಿ ಅವರ ದೂರದೃಷ್ಟಿ, ಅವರದೊಂದು ಲೆಕ್ಕಪತ್ರ ಚಾಣಾಕ್ಷತನ ಮತ್ತು ಅವರದೊಂದು ಕೆಲಸದ ಬದ್ಧತೆ ನೋಡಿ ಮೋದಿಜಿಯವರು ನಿತಿನ್ ಗಡ್ಕರಿ ಅವರಿಗೆ ಆ ಒಂದು ದೊಡ್ಡ ಖಾತೆಯನ್ನು ಕೊಟ್ಟರು. ಹೀಗಾಗಿ ನಿತಿನ್ ಗಡ್ಕರಿ ಅವರು ದೇಶದಲ್ಲಿ ಆ ಖಾತೆ ವಹಿಸಿಕೊಂಡ ನಂತರ ತಮ್ಮ ದೂರದೃಷ್ಟಿಯಿಂದ ದೇಶದಲ್ಲಿ ಸಾಕಷ್ಟು ಬದಲಾವಣೆ ತಂದರು. ಚತುಷ್ಪಥ ಒಂದೇ ಹೆದ್ದಾರಿ ಅಲ್ಲದೆ 6 ಪಥದ ಹೆದ್ದಾರಿ, 9 ಪಥದ ಹೆದ್ದಾರಿ, 12 ಪಥದ ಹೆದ್ದಾರಿಗಳಲ್ಲಿ ಇವತ್ತು ದೇಶದಲ್ಲಿ ಕೆಲಸಗಳು ಶುರುವಾಗಿದೆ. ತಾವೆಲ್ಲ ಗೊತ್ತಿರ್ಬೋದು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಲ್ಲಿ NHAI ಮೊದಲ ಆ ಹೆಸರೇ ಯಾರು ಜನ ಅಂತ ಹೇಳಿದ್ದೀನಿ. ಅಂತ ಒಂದು ಸಂಸ್ಥೆಯನ್ನು NHAIದಲ್ಲಿ ದೇಶದ ಮೂಲೆಗಳಲ್ಲಿ ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ದೇಶದಲ್ಲಿ ಅತ್ಯಂತ ನೆಗ್ಲೆಕ್ಟ್ ಆದಂಥ ಏನು ನಾರ್ತ್ ಈಸ್ಟ್, ಏನು ಮಣಿಪಾಲ, ಸಿಕ್ಕಿಮು, ಅಸ್ಸಾಮು, ಅರುಣಾಚಲ ಪ್ರದೇಶ, ಮೇಘಾಲಯ ಆ ಒಂದು ಭಾಗದಲ್ಲಿ ರಸ್ತೆಗಳಲ್ಲಿ ಇರ್ತಕ್ಕಂಥ ಗುಡ್ಡಗಾಡ ಪ್ರದೇಶದಲ್ಲಿ ಸಹಿತ ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ದು ನಿತಿನ್ ಗಡ್ಕರಿ ಒಂದು ದೊಡ್ಡ ಸಾಹಸ ಅಂತ ಹೇಳಿ ನಾನು ಹೇಳ್ತೀನಿ. ಅವರು ಒಂದು ಭಾರತ್ ಮಾಲಾ ಅಂತೇಳಿ ಒಂದು ದೊಡ್ಡ ಪ್ರೊಜೆಕ್ಟ್ ತಗೊಂಡು, ಅನಂತರ ಸಬರ್ಮಾಲಾ ಅಂತೇಳಿ ಇನ್ನೊಂದು ಪ್ರೊಜೆಕ್ಟ್ ತಗೊಂಡು, ಭಾರತ್ ಮಾಲಾ ಮುಖಾಂತರ ದೇಶದಲ್ಲಿ ಪ್ರತಿಯೊಂದು ಭಾಗಕ್ಕೆ ಕನೆಕ್ಟಿವಿಟಿ ಎಕ್ಸ್ಪ್ರೆಸ್ ಹೈವೇಗಳನ್ನು ಮಾಡಿಕೊಂಡು ಸಮಯ ಮತ್ತು ವೆಚ್ಚವನ್ನು, ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡಿಕೊಂಡು ದೇಶದ ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಭಾರತ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ರಸ್ತೆಗಳ ಅಂತರ್ಜಾಲದಂಥ ದೇಶ. ನೆಕ್ಸ್ಟ್ USA, ಅಮೆರಿಕದ ನಂತರ ಭಾರತ ದೇಶ ವಿಶ್ವದಲ್ಲೇ 2ನೇ ನಂಬರ್ ರಸ್ತೆಗಳಲ್ಲಿ ಅಭಿವೃದ್ಧಿ. ಕೆಲವೇ ದಿನಗಳಲ್ಲಿ ಇದು ಅಮೆರಿಕನ್ನು ಮೀರಿಸುವಷ್ಟು ಈಗಾಗಲೇ ನಮ್ಮ ಪ್ರಸಿದ್ಧರು ಶುರುವಾದ. ನಾನು ಕೆಲವೇ ಒಂದು ವಿಷಯಗಳಲ್ಲಿ ನಿಮಗೆ ಹೇಳ್ಬೇಕಪ್ಪ ಅಂದ್ರೆ, ಇವತ್ತು ದೇಶದ ಬಗ್ಗೆ ವಿಚಾರ ಮಾಡಬೇಕಪ್ಪ ಅಂದರೆ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ NH ನೋಡಿ. UPA 2013ರಿಂದ 2014 ಅದನ್ನು ಒಂದು UPA ಸರ್ಕಾರದ ಅವ್ರು ಕೇವಲ ಎಷ್ಟು ಕಿಲೋಮೀಟರ್ ಹೈವೇ ಮಾಡಿದ್ದಪ್ಪ ಅಂದ್ರೆ 92,851 ಕಿಲೋಮೀಟರ್ ಅಷ್ಟೇ ಅವರು ಈ ಹೈವೇ ಮಾಡಿದ್ರು. ನ್ಯಾಷನಲ್ ಹೈವೇ ಎಷ್ಟು 92,851 ಕಿಲೋಮೀಟರ್ಸ್. ಏನು ದೇಶ ಸ್ವಾತಂತ್ರ್ಯ ಇನ್ನನ್ನು ಇಲ್ಲ, ಅವರ ಅವಧಿಯಲ್ಲಿ ಮಾಡಿದ್ರು, UPA ಅವಧಿಯಲ್ಲಿ ಮಾಡಿದ್ರು. ಅದೇ ರೀತಿ ನಮ್ದು NDA ಬಂದ ಬಳಿಕ ಮೋದಿಜಿಯವರ ನೇತೃತ್ವದಲ್ಲಿ ನಿತಿನ್ ಗಡ್ಕರಿ ಅವರ ಒಂದು ಮಾರ್ಗದರ್ಶನದಲ್ಲಿ 1,44,955 ಕಿಲೋಮೀಟರ್ ನ್ಯಾಷನಲ್ ಹೈವೇಗಳಾಗಿದೆ. ಇದೇನು ಸಾಮಾನ್ಯ ಕೆಲಸ ಅಲ್ಲ. ಎಷ್ಟು ಪಟ್ಟು ಹೆಚ್ಚಾಗ್ತದೆ ಅಂತೇಳಿ ತಾವೇ ಊಹಿಸ್ಬೋದು.
ಎಲ್ಲಿ 92,850 ಕಿಲೋಮೀಟರ್, ಎಲ್ಲಿ 1,44,950. ಇತ್ತೀಚೆಗೆ ಒಂದು ಸಮೀಕ್ಷೆಯನ್ನ ನಾನು ಸಹಿತ ನೋಡಿದೆ. ನಮ್ಮ ದೇಶದಲ್ಲಿ ಪ್ರತಿನಿತ್ಯ UPA ಸರ್ಕಾರ ಇದ್ದಾಗ ಒಂದು ದಿನಕ್ಕೆ 12 ಕಿಲೋಮೀಟರ್ ರಸ್ತೆಯನ್ನ ಮಾಡ್ತಿದ್ದು, ಈಗ 29 ಕಿಲೋಮೀಟರ್ ಪ್ರತಿನಿತ್ಯನೂ ಈ ದೇಶದಲ್ಲಿ 29 ಕಿಲೋಮೀಟರ್ ರಾಷ್ಟ್ರೀಯ ಹೈವೇ ಮುಗಿತಾನೇ ಇದೆ. ಕಂಟಿನ್ಯೂ ಸರ್ ಎವ್ರಿ ಡೇ ಮಾಡ್ತಾ ಇರಲಿಲ್ಲ. ಮಹಾರಾಷ್ಟ್ರದಲ್ಲಿ ಮೊನ್ನೆ ಒಂದು ರೆಕಾರ್ಡ್ ಮಾಡಿದ್ದಾರೆ, ಗಿನ್ನಿಸ್ ದಾಖಲೆ ಹೋಗಿದ್ದಾರೆ. ಒಂದು ದಿನದಲ್ಲಿ 70 ಕಿಲೋಮೀಟರ್ ಮಾಡಿದ್ದಾರೆ. ಕಳೆದ 15 ದಿನದಲ್ಲಿ ಹಿಂದೆ ನಿತಿನ್ ಗಡ್ಕರಿ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ಗೆ ವಿಟಮಿನ್ ಹೈವೇ ಮಾಡಿದ್ದಾರೆ. ಸೊ ಇಷ್ಟು ಫಾಸ್ಟ್ ದೇಶದಲ್ಲಿ ಎಂದೆಂದೂ ಆಗಿದ್ದಿಲ್ಲ. ನಿಮ್ಗೆ ಹೇಳ್ಬೇಕು, ಎಷ್ಟು ರೋಡ್ ಪ್ರಾಜೆಕ್ಟ್ಗಳು, ನಿಮ್ಗೆ ರೋಡ್ ಪ್ರಾಜೆಕ್ಟ್ಗಳು ಕೇವಲ UPA ಸರ್ಕಾರದಲ್ಲಿ ರೋಡ್ ಪ್ರಾಜೆಕ್ಟ್ಗಳು ಎಷ್ಟು 1079. ಬಟ್ ಇವತ್ತು ದೇಶದಲ್ಲಿ 2000 ಬರೀ 2015ರಿಂದ 2022 4,121 4,121 ರೋಡ್ ಪ್ರಾಜೆಕ್ಟ್ಸ್. ಎಲ್ಲಿ 4 ಪಟ್ಟು ಪ್ರಾಜೆಕ್ಟ್ಸ್ಗಳ ಸಂಖ್ಯೆ ಹೆಚ್ಚಾದಾಗ ದಿ ಲೆಂತ್ ಆಫ್ ದ ರೋಡ್ ಆಲ್ಸೋ ಇನ್ಕ್ರೀಸ್ಡ್ ಲೈಕ್ ಇಟ್. ಈ ಒಂದು ಹೈವೇಗಳು ಆಗೋದ್ರಿಂದ ದೇಶದ ಎಕನಾಮಿಕ್ ಕಾರಿಡಾರ್ ಇರ್ಬೋದು, ಸಮಯ ಉಳಿತಾಯ ಇರ್ಬೋದು, ಆರ್ಥಿಕ ಬೆಳವಣಿಗೆ ಎಲ್ಲ ಅನುಕೂಲ ಆಗ್ತದೆ. ಹೀಗಾಗಿ ಇದೊಂದು ಅತ್ಯಂತ ದಾಖಲೆ. ಇದು ನೀವು ತಾವೆಲ್ಲ ಇರ್ಬೋದು, ನ್ಯಾಷನಲ್ ಹೈವೇನೇ ಅಂತ ಅಲ್ಲ. ಇವನ್ನ ಭಾರತ ಸರ್ಕಾರ ನಿಮಗೆಲ್ಲ ಗೊತ್ತಿರ್ಬೋದು, ಸ್ಟೇಟ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಇದು ಹಿಂದಕ್ಕೆ ವಾಜಪೇಯಿ ಸರ್ಕಾರ ಇತ್ತು, ಅವರೇ ಶುರು ಮಾಡಿತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಚತುಷ್ಪಥ ಹೆದ್ದಾರಿ ಮಾಡಿದಾಗ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಗುಣಮಟ್ಟದಾಗಬೇಕು. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಗುಣಮಟ್ಟದಾಗ ಕೃಷಿ ಅಭಿವೃದ್ಧಿಗೆ ಹೆಚ್ಚಾಗ್ತದೆ. ರೈತಾಪಿ ವರ್ಗದವರು ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರ್ಕೆಟಿಗೆ ತಗೊಂಡ್ಬರ್ಲಿಕ್ಕಿರ್ಬೋದು, ಹಳ್ಳಿಗಳಲ್ಲಿ ಕನೆಕ್ಷನ್ ಆಗೋದ್ರಿಂದ ವ್ಯಾಪಾರ ವೃದ್ಧಿ ಇರ್ಬೋದು, ಹಳ್ಳಿಯ ಜನರ ಬದುಕು ಶಿಕ್ಷಣಕ್ಕೆ ಸಿಟಿಗೆ ಬರ್ಲಾಕಿರ್ಬೋದು, ಹಳ್ಳಿ ಜನರು ವ್ಯಾಪಾರಕ್ಕಾಗಿ ಬೇರೆ ಊರಿಗೆ ಹೋಗುದಿಲ್ಲ. ಇದೆಲ್ಲ ನೋಡ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳ್ತಾರೆ. ಈ ರಸ್ತೆಯ ಅಭಿವೃದ್ಧಿಯಿಂದ ಜನಸಾಮಾನ್ಯರಿಗೆ ಏನಾದ್ರು ಯಾವ್ದಾದ್ರು ಕ್ಷೇತ್ರಕ್ಕೆ ಒಂದು ಶಕ್ತಿ ಬಲವನ್ನ ನೀಡುವಂತ ಸಾಧ್ಯತೆ ಇದೆ? ನಾನು ಹೇಳಿದ್ನಲ್ಲ ಸರ್, ನಿಮ್ಗೆ ಇದೇ ಹೇಳಿದ್ನಲ್ಲ, ಗ್ರಾಮೀಣ ಸಡಕ್ ಯೋಜನೆಗಳಾಗೋದ್ರಿಂದ ಇದು ರೈತಾಪಿ ವರ್ಗದವರಿಗೆ ತಮ್ಮ ಕೃಷಿ ಉತ್ಪನ್ನಗಳನ್ನು, ತಾವೇನು ಬೆಳೆದಂಥ ಕೃಷಿ ಉತ್ಪನ್ನಗಳು ಸರಿಯಾದ ಸಮಯಕ್ಕೆ ಸಮೀಪದ APMC ಇರ್ಬೋದು, ದೂರದ ಮೆಟ್ರೋಪಾಲಿಟನ್ ಸಿಟಿ ಇರ್ಬೋದು ತಗೊಂಡು ಹೋಗ್ತಾರೆ. ಇತ್ತಿತ್ತಲಾಗಿ ಎತ್ತುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಎತ್ತಿನ ಗಾಡಿಯಲ್ಲಿ ತಗೊಂಡು ಹೋಗೋದು ಬಹಳ ಕಷ್ಟ. ಹೀಗಾಗಿ ಇವತ್ತು ಟ್ರ್ಯಾಕ್ಟರ್ಸ್ ಇರ್ಬೋದು, ಟ್ರಕ್ಸ್ ಇರ್ಬೋದು, ಇಂಥವ್ರ ಮುಖಾಂತರ ರೋಡ್ ಆಗೋದ್ರಿಂದ ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರ್ಕೆಟಿಗೆ ತಗೊಂಡು ಹೋಗಿ ಮಾರಕ್ಕಿರ್ಬೋದು, ಮತ್ತು ತಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕೆಗಳಿಗೆ ನಗರಕ್ಕೆ ಹೋಗೋದು ಬರ್ಬೋದು, ಒಂದು ಊರದಿಂದ ಮತ್ತೊಂದು ಊರಿಗೆ ಹೋಗ್ಲಾಕಿರ್ಬೋದು. ರಸ್ತೆ ಸಂಪರ್ಕಗಳಿದ್ರೆ ತಾನೇ ಜನರು ಕೊಡೋದು ತಗೊಳ್ಳೋದು ಅಭಿವೃದ್ಧಿ ಆಗಲಿಕ್ಕೆ ಸಹಾಯ. ಹೀಗಾಗಿ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ಶುರು ಮಾಡೋದಕ್ಕ, ತದನಂತರ UPA ಸರ್ಕಾರ ನಿಮ್ಗೆ ಅದರಲ್ಲೂ ಅಂಕಿಅಂಶ ಇಡೀ UPA ಸರ್ಕಾರ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಏನು PM ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನು ಕೇವಲ 2013ರಿಂದ 2014 ಅವರು ಕೇವಲ ಮಾಡಿದ್ದು 31,302, ಕೇವಲ 31,302. ಅದೇ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು phase 1, 2, 3, 4 ಈ ತರ 2023-24 ನಮ್ಮ BJP ನೇತೃತ್ವ ಸರ್ಕಾರ 2,70,400. ಇದು ಅತ್ಯಂತ ಬಹಳ ಅಂತ ದೊಡ್ಡ ಡಿಫ್ರೆನ್ಸ್ ತಾವು ನೋಡ್ತಾ ಇರ್ಬೋದು. ಇವತ್ತು ಅವೆಲ್ಲ ರಸ್ತೆಗಳನ್ನು ನೋಡ್ತಾ ಇರ್ಬೋದು. ಇವತ್ತ ಮೊದಲ ರಸ್ತೆಗಳು ಅಲ್ಲಿಂದ 3-4 ಮೀಟರ್ ರೋಡ್ಗಳಿತ್ತು. ಇವತ್ತ ಹಳ್ಳಿ ರಸ್ತೆಗಳ ಸಹಿತ 500 ಮೀಟರ್ ರಸ್ತೆಗಳು ಇರ್ತಾವೆ. 2 ವಾಹನಗಳು ಒಂದಕ್ಕೊಂದು ಆರಾಮಾಗಿ ಒಂದ್ರ ಹಿಂದೆ ಒಂದು ಅಥವಾ ಒಂದಕ್ಕೊಂದು ಓವರ್ಟೇಕ್ ಮಾಡಿರ್ಬೋದು. ಇಂಥ ಒಂದು ಅತ್ಯುತ್ತಮ ರಸ್ತೆಗಳನ್ನು ಇವತ್ತು ನಾವು ಭಾರತ ದೇಶದಲ್ಲಿ ಪ್ರತಿ ಮೂಲೆಯಲ್ಲಿ ನಾವು ನೋಡ್ತಾ ಇರೋದು. ಇದು NDA ನೇತೃತ್ವದ ಪ್ರಧಾನಿ ಮೋದಿಜಿಯವರ ನೇತೃತ್ವದ ಸರ್ಕಾರ ರಸ್ತೆ ಅಭಿವೃದ್ಧಿ. ಹೀಗಾಗಿ ಈ ಒಂದು ಗ್ರಾಮೀಣ ಸಡಕ್ ರಸ್ತೆಗಳಿರ್ಬೋದು ಅಥವಾ ನ್ಯಾಷನಲ್ ಹೈವೇಗಳಿರ್ಬೋದು, ನಾವು ಹೇಳಿದಂಗ ಇವತ್ತು ಭಾರತ್ ಮಾಲಾ ಹಿಡ್ಕೊಂಡು ಸಬರ್ಮತಿ ಮಾಲಾ ಹಿಡ್ಕೊಂಡು ರಸ್ತೆ ಮತ್ತು ವಾಟರ್ ಕನೆಕ್ಟಿವಿಟಿ, ಇದೊಂದು ಗಡ್ಕರಿ ಅವರು ಮಾಡಿದ್ದು ಅತ್ಯಂತ ದೊಡ್ಡ ಸಾಧನೆ. ನೀವು ರಸ್ತೆಗಳ ಮುಖಾಂತರ ಹೋಗಿ
ವಾಟರ್ದಲ್ಲಿ ಸಹಿತ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಇವೆಲ್ಲ ಮಾಡೋದ್ರಿಂದ ಸರ್ಕಾರಕ್ಕೆ ಇವತ್ತು ಆರ್ಥಿಕತೆಯಿಂದ ಇರ್ಬೋದು, ದೇಶ ವಿಕಾಸ ಆಗ್ತದೆ, ಮತ್ತು ಅಭಿವೃದ್ಧಿ ಆಗ್ತದೆ. ಕೃಷಿ ಚಟುವಟಿಕೆಗಳು, ವಾಣಿಜ್ಯ ಚಟುವಟಿಕೆಗಳು ಇರ್ಬೋದು, ಮತ್ತು ಪ್ರವಾಸೋದ್ಯಮಕ್ಕೆ. ನನ್ನ ಬೇದಾಗ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ, ಇವತ್ತು ತಾವೆಲ್ಲ ನೋಡಿರ್ಬೋದಲ್ಲ, ಇವತ್ತು ಮೊದಲು ಬಾಂಬೆ ಟು ಬೆಂಗಳೂರು ಹೋಗ್ಬೇಕಾದ್ರೆ ಎಷ್ಟು ಅವಶ್ಯ, ಇವತ್ತು ಬಾಂಬೆ ಟು ಬೆಂಗಳೂರು ಎಷ್ಟು ಕಡಿಮೆ ಆಗುತ್ತೆ. ಇವತ್ತು ನಾವೇ ಸಹಿತ ವಿಜಯಪುರ ಸೊಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಮೊದಲು 2 ತಾಸು ಆಗ್ತದೆ. ಇವತ್ತು ಕೇವಲ 1 ಗಂಟೆಯಲ್ಲಿ, ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ನಾವು ಸೊಲ್ಲಾಪುರ ಹೋಗ್ತೇವೆ. ಇದರಿಂದ ಏನಾಗ್ತದೆ ಅಂದ್ರೆ ಸಮಯ ಉಳಿತಾಯ ಆಗ್ತದೆ. ಮೂರನೇದೇನು ಕೆಲಸಗಳು ಹೆಚ್ಚಾಗ್ತವೆ. ನಾಲ್ಕನೇದೇನು ಮೂರನೇದು ಇದು ರಸ್ತೆಗಳು ಅತ್ಯಂತ ಯಾವುದರಿಂದ ಕನೆಕ್ಟಿವಿಟಿ ಹೆಚ್ಚಾಗ್ತದೆ, ಮತ್ತು ಒಂದು ಊರಿಂದ ಮತ್ತೊಂದು ಊರಿಗೆ ಎಲ್ಲ ಥರದ ವ್ಯಾಪಾರ ಅಭಿವೃದ್ಧಿ ಆಗ್ತದೆ. ಇವತ್ತು ಬಿಜಾಪುರದಿಂದ ಸೊಲ್ಲಾಪುರಕ್ಕೆ ಎಷ್ಟು ಸರಿ ಹೋಗಿ ಬೆಳಿಗ್ಗೆ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಅವ್ರು ಹೋಗ್ಬೋದು, ಸೊಲ್ಲಾಪುರದವ್ರು ಬಂದು ಬಿಜಾಪುರದವ್ರು ವ್ಯಾಪಾರ ಮಾಡ್ಕೊಂಡು ಮೊದಲು ಆಗಿದ್ದಿಲ್ಲ. ಅನಂತರ ಈ ವೆಹಿಕಲ್ ಮೇಂಟೆನೆನ್ಸ್, ರಸ್ತೆಗಳು ಸುಸಜ್ಜಿತ ರಸ್ತೆಗಳಿರೋದ್ರಿಂದ ಪ್ರತಿಯೊಂದು ವೆಹಿಕಲ್ ಮೇಂಟೆನೆನ್ಸ್ ಕಡಿಮೆ ಇರ್ತದೆ. ಅವೆಲ್ಲ ಗೊತ್ತಿಲ್ಲ, ಖರಾಬ್ ರಸ್ತೆಯಲ್ಲಿ ಹೋದ್ರೆ ನಮ್ಮದು ಟೈರ್ ಕೆಟ್ಟು ಅಥವಾ ಇಂಜಿನ್ ಫೇಲ್ ಆಯಿತು, ಇವೆಲ್ಲ ಇವತ್ತಿನ ಕಾಲದಲ್ಲಿ ಕಾಣ್ತಾ ಇದೆ. ಇವೆಲ್ಲ ಒಂದು ರೀತಿಯಲ್ಲಿ ನಾವು ಹೇಳ್ದಂಗೆ ಏನಪ್ಪ, ಸರ್ಕಾರ ಬಹಳಷ್ಟು ರಸ್ತೆ ಮೇಲೆ ಈ ಕಡೆ ವೆಚ್ಚ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಅಷ್ಟು ಉಳಿತಾಯ ಆಗ್ತಾ ಇರೋಲ್ಲ, 2-3 ಪಟ್ಟು ಉಳಿತಾಯ ಆಗ್ತದೆ. ಇಂಥ ಒಂದು ರಸ್ತೆಗಳು ಇವತ್ತು ನಾವೆಲ್ಲ ಹೆಮ್ಮೆ ಪಡ್ಕೊಂಡು, ಮೊದಲ ಭಾರತ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದರೆ ಅಮೇರಿಕಕ್ಕೂ ಸಿಂಗಾಪುರ್ಗೂ ಹೋಗ್ತಾರೆ. ಇವತ್ತು ಅಂಥ ಬ್ರಿಡ್ಜ್ಗಳು ನಾವು ಇಲ್ಲೇ ನೋಡ್ತಾ ಇದ್ದೀವಿ. ಎಂತೆಂಥ ಫ್ಲೈಓವರ್ ಆಗ್ತಾ ಇದ್ದಾರೆ, ಎಂತೆಂಥ ರೋಡ್ಸ್ ಆಗ್ತಾ ಇದೆ. ನಮ್ಮ ದೇಶದ ಗುಣಮಟ್ಟ ಮತ್ತು ಅಪಘಾತದ ಭದ್ರತೆ ನಮಗೆಲ್ಲ ಗೊತ್ತಿರ್ಬೋದು. ಅಪಘಾತಗಳ ಸಂಖ್ಯೆ ಮೊದಲು UPA ಸರ್ಕಾರದ ಒಂದು ದಿನಕ್ಕೆ ಅಪಘಾತ ಸಂಖ್ಯೆ ಒಂದು ನಿಮಿಷಕ್ಕೆ 17-19, ಇವತ್ತು 11-12 ಪ್ರತಿ ಸೆಕೆಂಡ್ ಅಪಘಾತಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅಪಘಾತಗಳ ಸಂಖ್ಯೆ ಕಡಿಮೆ ಇರ್ತದೆ. ಪ್ಲೀಸರ್ ಆಫ್ ದ ಟ್ರಾವೆಲಿಂಗ್ ಹೆಚ್ಚಾಗ್ತದೆ. ಸೊ ರಸ್ತೆಗಳು ದೇಶ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ದೇಶದ ಆರ್ಥಿಕ ಚಟುವಟಿಕೆಗಳಿಗೆ, ಪ್ರವಾಸೋದ್ಯಮಗಳಿಗೆ ದೇಶ ಮುಂದುವರಿಬೇಕು ಅಂದ್ರೆ ರಸ್ತೆಗಳ ಪಾತ್ರ ಮಹತ್ವದ. ಇದರಿಂದ ದಿನನಿತ್ಯ ವಸ್ತುಗಳ ಬೆಲೆನೂ ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂದ್ರೆ ಬೇಗನೆ ಹೋಗೋದ್ರಿಂದ ಡೀಸೆಲ್ ಕಡಿಮೆ ಹೋಗುತ್ತೆ ಮತ್ತು ಎಲ್ಲಾ ರೀತಿಯಿಂದ ಸಹಿತ ಉಳಿತಾಯ ಆಗೋದ್ರಿಂದ ದಿನನಿತ್ಯ ವಸ್ತುಗಳನ್ನು ನಾವೇನು ಸರಬರಾಜು ಮಾಡ್ತಾ ಇರ್ತೀವಿ ಒಂದು ಕಡೆಯಿಂದ ಇನ್ನೊಂದು ಕಡೆ, ಅದನ್ನು ಸಹಿತ ಒಂದು ಹಂತಕ್ಕೆ ತನ ಮುಟ್ಟಿಸ್ಬಹುದು ಅಂತ ಅನ್ಸುತ್ತೆ ನಮ್ಗೆ. ಹೌದು, ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಓನಿಯನ್ ಬೆಳೀತಾ ಇದ್ದಾರೆ. ಈ ಓನಿಯನ್ ಇಲ್ಲಿ ದಾವಣಗೆರೆ ಮಾರ್ಕೆಟ್ ಹೋಗ್ಬೇಕು, ಬೆಂಗಳೂರು ಮಾರ್ಕೆಟ್. ಮೊದಲು ರಸ್ತೆಗಳಾಗುತ್ತೆ, ಮೊದಲು ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂದ್ರೆ 12-14 ತಾಸು. ಇವತ್ತು ರಾತ್ರಿ ಬೆಂಗಳೂರಿಗೆ ಒಂದೊಂದು ಏನು 4 ಟನ್ 5 ಟನ್ ಗಾಡಿಗಳು ಬೆಂಗಳೂರಿಗೆ 7 ತಾಸು ಸರಿಯಾದ ಟೈಮ್ನಲ್ಲಿ ಡೆಲಿವರಿ ಕೊಡೋದ್ರಿಂದ ಕನ್ಸ್ಯೂಮರ್ಗೆ ಫ್ರೆಶ್ ಐಟಮ್ ಸಿಗ್ತದೆ, ಮತ್ತು ಸರಿಯಾದ ಟೈಮ್ದಾಗ ಮಟೀರಿಯಲ್ ಅವ್ರಿಗೆ ರೀಚ್ ಆಗೋದ್ರಿಂದ ವ್ಯಾಪಾರ ಮಾಡೋನಿಗೆ ಒಳ್ಳೇದಾಗ್ತದೆ, ಪರ್ಚೇಸ್ ಮಾಡೋನಿಗೆ ಒಳ್ಳೆ ಮಟೀರಿಯಲ್ ಸಿಗ್ತದೆ. ಹೀಗಾಗಿ ರಸ್ತೆಗಳ ಅಭಿವೃದ್ಧಿಯಿಂದ ದೇಶದ ಆರ್ಥಿಕ ಶಕ್ತಿ ವಿಕಾಸ ಮುಂದುವರಿತದೆ ಅಂತ ಹೇಳ್ಕೊಂಡು ಈಗ ಪ್ರದೇಶದಲ್ಲಿ ನೋಡ್ತಾ ಇರೋದು ನಾವೆಲ್ಲ ನೋಡ್ತಾ ಮುಂದುವರಿತಿ ಪ್ರಾಮುಖ್ಯತೆ ಕೊಡದೆ ಮೊದಲು ರಸ್ತೆಗಳು. ಹೀಗಾಗಿ ನಮ್ಮ ದೇಶ ಕಳೆದ 10 ವರ್ಷದಲ್ಲಿ ರಸ್ತೆ ಅಭಿವೃದ್ಧಿ ಇಷ್ಟೊಂದು ಫಾಸ್ಟ್ ಆಗಿ ಇವತ್ತು ಜಗತ್ತಿನಲ್ಲಿ 2ನೇ ಸ್ಥಾನ ಇದಾವೆ ಅಂತಂದ್ರೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ NDA ಸರ್ಕಾರ ಮತ್ತು ಶ್ರೀಮಾನ್ ಗಡ್ಕರಿ ಅವರ ಒಂದು ದೂರದೃಷ್ಟಿ. ಇಷ್ಟೆಲ್ಲ ತಾವು ಇರುತ್ತನ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸಾಧನೆ ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಯಾವ ರೀತಿ ಎಲ್ಲ ಬದಲಾವಣೆ ಆಯಿತು ಅನ್ನೋದನ್ನ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಈ ಒಂದು 10 ವರ್ಷದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಯಾವ ರೀತಿಯಿಂದ ರಸ್ತೆ ಸಾರಿಗೆಯಲ್ಲಿ ಬದಲಾವಣೆ ಏನಾದರೂ ನಾವು ಕಂಡಿದ್ದೇವ? ಸರ್, ನೀವು ನೋಡ್ತಾ ಇರ್ಬೋದು, ವಿಜಯಪುರದಲ್ಲಿ ಮೊದಲು ಒಂದು ಸುಮಾರು 20-30 ವರ್ಷಗಳ ಹಿಂದಿನಿಂದ ಒಂದು ನ್ಯಾಷನಲ್ ಹೈವೇ ಇತ್ತು. ಕೇವಲ ಒಂದು ನ್ಯಾಷನಲ್ ಹೈವೇ ಇತ್ತು. ಅದು ಯಾವುದಪ್ಪ ಅಂದ್ರೆ ಸೋಲಾಪುರ ಟು ಹೊಸಪೇಟೆ. ತದನಂತರ ಹೊಸಪೇಟೆ ನಂತರ ಅದು ಬೆಂಗಳೂರು ಹೋಗ್ತಿತ್ತು. ಈ ಸೋಲಾಪುರದಿಂದ ಪೂರ್ಣ ಮುಂಬೈ ಹೋಗ್ತಿತ್ತು. ಕಳೆದ 10 ವರ್ಷದಲ್ಲಿ ಎಷ್ಟು ಹೈವೇಗಳು ಪರಿವರ್ತನೆ ಆದವಪ್ಪ ಅಂದ್ರೆ, ವಿಜಯಪುರದಿಂದ ಜೇವರ್ಗಿ ಮಾರ್ಗವಾಗಿ ಗುಲ್ಬರ್ಗ, ಬೀದರ್, ಹೈದರಾಬಾದ್, ಅದರ ನಂತರ ವಿಜಯಪುರದಿಂದ ಹುಬ್ಬಳ್ಳಿ, ವಿಜಯಪುರದಿಂದ ಇವತ್ತು ಅಥಣಿ ಮಾರ್ಗವಾಗಿ ಮಿರಜ್, ಮತ್ತು ಶಿರಾಡೋಣದಿಂದ ಇಂಡಿ ಮಾರ್ಗವಾಗಿ ಲಿಂಗಸೂರು.
ವಿಜಯಪುರದ ಎಲ್ಲ ಪ್ರತಿಯೊಂದು ವಿಜಯಪುರದಿಂದ ಹೋಗ್ತಕ್ಕಂಥ ಪ್ರತಿಯೊಂದು ರಸ್ತೆಗಳನ್ನು ಬೇರೆ ಬೇರೆ ಇವತ್ತ ಮಹಾರಾಷ್ಟ್ರಕ್ಕೆ ಇರ್ಬೋದು, ಸೊಲ್ಲಾಪುರ ಇರ್ಬೋದು, ಹುಬ್ಬಳ್ಳಿಗೆ ಹೋಗಿರ್ಬೋದು, ಬೆಳಗಾವಿಗೆ ಹೋಗಿರ್ಬೋದು, ಅಥವಾ ಗುಲ್ಬರ್ಗಕ್ಕೆ ಹೋಗಿರ್ಬೋದು, ರಾಯಚೂರಿಗೆ ಹೋಗಿರ್ಬೋದು, ಇವೆಲ್ಲ ರಸ್ತೆಗಳು ನ್ಯಾಷನಲ್ ಹೈವೇಗಳಾಗಿ ಪರಿವರ್ತನೆ. ಹೀಗಾಗಿ ಇವತ್ತು ವಿಜಯಪುರ ಜಿಲ್ಲೆ ಒಂದು ರಾಜ್ಯದಲ್ಲೇ ಹೈಯೆಸ್ಟ್ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳ ಕನೆಕ್ಟಿವಿಟಿ ಇದ್ದ ಜಿಲ್ಲೆ ಅಂತೇಳಿ ನಮ್ಮ ವಿಜಯಪುರ ಜಿಲ್ಲೆ ಹೇಳಕ್ಕೆ ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಅದು ನಮ್ಮ ಹೆಮ್ಮೆ ಅಂತ. ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾಡ್ಲಿಕ್ಕೆ ನಮ್ಮ ಸಂಸದ ಮುತುವರ್ಜಿ ಏನಾದ್ರು ಇದೆನಾ, ಅಥವಾ ಏನು ಅವು ನಿಯಮಿತವಾಗಿ ಆಗ್ಬೇಕಾಗಿದ್ದು ಆಗಿದಾವೆ? ಸರ್, ನಿಮ್ಗೆ ಗೊತ್ತಿರ್ಬೋದು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಮೋದಿಜಿಯವರ ಒಂದು UPA ನೇತೃತ್ವದಲ್ಲಿ ಮೋದಿಯವರು ಇಡೀ ವಿಶ್ವವೇ ಒಂದು ಅಂತ ಕಾನೂನನ್ನು ಇದರಲ್ಲಿ ದೇಶದ ಮೂಲೆಗಳಿಂದ ಸಹಿತ ಅವರಿಗೆ ದೇಶದ ಮೂಲೆಗಳಲ್ಲಿ ಒಂದು ಉತ್ತಮವಾದ ರಸ್ತೆ ಅಭಿವೃದ್ಧಿ ಮಾಡುತ್ತದೆ ಮೋದಿಯವರ ಸಂಕಲ್ಪ. ಅದರ ಮೋದಿಯವರಿಗೆ ತಮ್ಮದೇ ಆದ ಒಂದು ಸಂಸದರು ಫಾರ್ಚುನೇಟ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 3 ಅವಧಿಯಲ್ಲಿಯೂ ಸಹಿತ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಸಂಸದರಾಗಿದ್ದು ಅದೊಂದು ನಮ್ಮೆಲ್ಲರ ಹೆಮ್ಮೆ. ಹೀಗಾಗಿ ಯಾವುದೇ ಒಂದು ದೊಡ್ಡ ಮೊತ್ತದ ಒಂದು ಕೆಲ ಕಾಮಗಾರಿ ತರಬೇಕಪ್ಪ ಅಂದ್ರೆ ಆ ಭಾಗದ ಒಂದು ಜನಪ್ರತಿನಿಧಿಗಳ ಒಂದು ಪ್ರಯತ್ನ ಇಲ್ಲದೆ ಯಾವುದೇ ಕೆಲಸ ಆಗಲ್ಲ. ಪ್ರಥಮ ಮಾಹಿತಿ ಜನಪ್ರತಿನಿಧಿಗಳ ಯಾಕಪ್ಪ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆ ಭಾಗದ ಜನರು ತಮ್ಮ ಒಂದು ಬೇಡಿಕೆ, ತಮ್ಮ ಒಂದು ಕೂಗು ರಾಷ್ಟ್ರ ಮಟ್ಟಕ್ಕೆ ಮುಟ್ಲತ್ತೇಳಿ ಆರಿಸಿಕೊಳ್ಳಿಸಿದ್ದೆ ತಮ್ಮ ಸಂಸದ. ಹೀಗಾಗಿ ಜಿಗಜಿಣಿ ಸಾಹೇಬರು ಅವರು ಪ್ರಯತ್ನ ಮತ್ತು ಗಡ್ಕರಿಯವರು ಮೋದಿದೇವರು ಸಹ ಅವೆಲ್ಲ ಗೊತ್ತಿರ್ಬೋದು. ಜಿಗಜಿಣಿ ಸಾಹೇಬರು ನಾನು ಏನು ಕೆಲಸ ತಗೊಂಡಿದ್ದೀನಿ ಗಡ್ಕರಿ ಸಾಹೇಬರು ಮಾಡ್ಕೊತಾರೆ, ಮೋದಿ ಸಾಹೇಬರು ಮಾಡ್ಕೊತಾರೆ. ಹೀಗಾಗಿ ಇದರಲ್ಲಿ ಸಂಸದರ ಪಾತ್ರ ಬಹಳ ಗೊತ್ತಿದೆ. ನಾನು ಸಂಸದರ ಜೊತೆ ಕಳೆದ ಒಂದು 2-3 ವರ್ಷದಲ್ಲಿ ಸಾಕಷ್ಟು ಅವ್ರ ಬಗ್ಗೆ ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರತಿಯೊಂದನ್ನು ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡೋದು ಸಹಿತ ಆ ಕೆಲಸ, ಆ ಫೈಲ್ ಎಲ್ಲಿ ಬಂದದ, ಅದು ಎಲ್ಲಿ ಅಪ್ರೂವಲ್ ಇರ್ತದ, ಏನಾಗತ್ತೆ ಅಂತೇಳಿ ಅವರು ಆ 6 ಗಂಟೆಗೆ ತಮ್ಮದೇ ಒಂದು ಮೊಬೈಲ್ನಿಂದ ಹೇಳ್ತಾರಪ್ಪ ಅಂದ್ರೆ ಅಷ್ಟು ಅವ್ರಿಗೆ ನೆನಪಿನ ಶಕ್ತಿ ಇರ್ತದಪ್ಪ ಅಂದ್ರೆ ಅವರ ಪ್ರಯತ್ನ ಮಾಡಿರ್ತಾರೆ ಅಂತೇಳಿ ಅವರಿಗೆ ಅವ್ರ ಎಫರ್ಟ್ ಇದೆ ಅಂತೇಳಿ ಅವರಿಗೆ ಆ ಫೈಲ್ ಎಲ್ಲಿ ಬಂದಿದೆ, ಆ ಕೆಲಸ ಎಲ್ಲಿ ನಿಂತಂದು ಗೊತ್ತಿರ್ತದೆ. ಇದಿಷ್ಟರ ಮೇಲೆ ನಾವು ತಿಳ್ಕೊಬೋದು ಇದು ಅವ್ರ ಪ್ರಯತ್ನ ಇದೆ, ಅವ್ರ ಎಫರ್ಟ್ ಇದೆ ಅಂತೇಳಿ ನಾವು ತಿಳ್ಕೊಬೋದು. ಹೀಗಾಗಿ ಈಗೇನಿಲ್ಲ, ನಾರ್ಮಲ್ ಆಗಂಗ ಆಗ್ತಾವ, ಇವರೇನು ಪ್ರಯತ್ನ ಮಾಡಿಲ್ಲ, ಇದೇನು ವ್ಯವಸ್ಥೆ ಇದೆಯಲ್ಲ. ನಾನೊಬ್ಬ ಕಾರ್ಪೊರೇಟರ್ ಆಗಿ ನಮಗೆ ಪ್ರತಿ ವರ್ಷ 10-15 ಒಂದು ಬಡವರಿಗೆ ಗ್ಯಾಸ್ ಸಿಲಿಂಡರ್ ಕೊಡಲಿ ಅಂತೇಳಿ ಮಹಾನಗರ ಪಾಲಿಕೆಯಲ್ಲಿ ಬರ್ತೀನಿ. ನಮಗೆಲ್ಲ ಗೊತ್ತಿರೋ ಮಹಾನಗರ ಪಾಲಿಕೆಗೆ ನಾನು ಇಂಥ ವಾರ್ಡಿಂದ ಬಂದೀನಿ, ನಾನು ಬಡವರಿಂದ ಅಂತೇಳಿ ಅವರು ತಮ್ಮದು ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಸಹಿತ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ನಿಮ್ಮ ಭಾಗದ ಜನಪ್ರತಿನಿಧಿಗಳು ಒಂದು ಪತ್ರ ತಗೊಂಡ್ಬರ್ರಿ, ನಾವು ಕೊಡ್ತೇವೆ ಅಂತ ಹೇಳ್ತೀವಿ. ಒಂದು ಗ್ಯಾಸ್ ಕೊಡ್ಲಾಕ ಒಂದು ಜನಪ್ರತಿನಿಧಿಗಳ ಪತ್ರ ಕೇಳ್ತಾರಪ್ಪ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿದ ಒಂದು ಹೈವೇ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಕ ಸಂಸದರ ಪತ್ರ ಇಲ್ಲದೆ ಸಾಧ್ಯದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣದಾಗ ಇರ್ತಕ್ಕಂಥವ್ರು ಮತ್ತು ಸಾರ್ವಜನಿಕ ಜೀವನದಾಗ ಇದು ತಿಳ್ಕೋಬೇಕು. ಇವತ್ತಿನ ಕಾಲದಾಗ ಕೂಸು ಹತ್ತಿರ ತಾನೇ ತಾಯಿ ಆಹಾರ ಮಲಿ ಕೊಡಿಸ್ತಾಳ ಅಂತ ಕಾಲಿದೆ. ಇಂತಹ ಸಂದರ್ಭದಲ್ಲಿ ಒಂದು ಲೆಟರ್ ಇರ್ಲಾರ್ದೆ ಜಿಗಜಿಣಿಗೆ ಅವ್ರು ಇನ್ನೂ ಪ್ರಯತ್ನ ಮಾಡಿಲ್ಲ, ತನ್ನಟಕ್ಕೆ ಆದಂಗ ಆಯ್ತು ಅನ್ನೋದು ಇದು ಇಂಪಾಸಿಬಲ್. ನಾನು ಒಬ್ಬ ಅತ್ಯಂತ ಕೆಳಮಟ್ಟದ ಒಂದು ರಾಜಕಾರಣಿಯಾಗಿ ಅಂದ್ರೇನು, ಕಾರ್ಪೊರೇಟರ್ ಆಗಿ ಹೇಳ್ತಾ ಇದ್ದೀನಿ. ನಾವು 5 ಲಕ್ಷ 3 ಲಕ್ಷದ 50,000 ಒಂದು ಬರೀ ಗರ್ಸ್ ಹಾಕಿ ಒಂದು ರೋಡ್ ಮಾಡೋಕ್ಕಾದ್ರೂ ನಮ್ದು ಲೆಟರ್ ಇಲ್ಲಾಂದ್ರೆ ಕಮಿಷನರು ಮತ್ತು ಮೇಯರ್ ಅಪ್ರೂವ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಈ ಜಿಲ್ಲೆಗಳಿಗೆ ತಂದು ಅದರ ಲೆಂತ್ ಎಟ್ಟು ವಿಡ್ತ್ ಎಟ್ಟು ಬೇಕಾಗ್ತದ. ಆ ಹೈವೇ ನ್ಯಾಷನಲ್ ಹೈವೇ ಮಾಡೋದಪ್ಪ ಅಂದ್ರೆ 2-3 ಥರ್ಡ್ ಪಾರ್ಟಿ ಇರ್ತದೆ ಪ್ರೊಜೆಕ್ಟ್ ಮಾಡೋದು. ಇವರೆಲ್ಲ ಸಂಸದರ ಗೈಡ್ಲೈನ್ಸ್ ಇಲ್ಲದೆ, ಸಂಸದರ ಒತ್ತಾಯ ಇಲ್ಲದೆ ಮಾಡ್ತಾರೆ. ಅದು ಯಾವುದೇ ಪಕ್ಷ ಇರಲಿ, ಸಾಧ್ಯನೇ ಇಲ್ಲ. ದಯವಿಟ್ಟು ಇದು ಇಂಥ ವಿಚಾರಗಳನ್ನು ಜನಪ್ರತಿನಿಧಿಗಳು ಒತ್ತಾಯ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಅವರು ಸತತ ದಿಲ್ಲಿಯಲ್ಲಿ ಅವ್ರು ಸಾಕಷ್ಟು ಹೇಳ್ತಾರೆ, ನಾನೇ ಸ್ವಂತ ನನ್ನ ಕಾಯಿಲೆ ಹಿಡ್ಕೊಂಡು ಹೋಗ್ತೀನಿ, ನಾನೇ ಕೂತು ರಿಪೋರ್ಟ್ ಮಾಡ್ಕೊತೀನಿ, ನಾನೇ FIR ನಂದು ನಾನು ಕೆಲಸ ಮಾಡ್ಕೊಂಡು. ಹೀಗಾಗಿ ಕಳೆದ 8 ವರ್ಷ ಬಿಜಾಪುರದಲ್ಲಿ ಒಂದೇ ಒಂದು ಹೈವೇ ಇತ್ತು, ಇಂಡಿ ಮಾರ್ಗದಲ್ಲಿ. ಈಗ ಅದನ್ನು ಸಹಿತ ಈಗ ಶುರುವಾಗ್ತಾ ಇದೆ. ಹೀಗಾಗಿ ಈ ಜಿಲ್ಲೆ ಅತ್ಯಂತ ಮೋಸ್ಟ್ ನ್ಯಾಷನಲ್ ಹೈವೇ ಕನೆಕ್ಟೆಡ್ ಜಿಲ್ಲೆ ಯಾವುದಾದ್ರು ಇದ್ರೂ ನಿಮ್ಗೆ ಗೊತ್ತಿರ್ಬೋದು. ಪಕ್ಕದ ಬೆಳಗಾವಿಗೆ ನಮ್ಮ ಮಕ್ಕಳು
ಕನೆಕ್ಷನ್ ಇಲ್ಲ. ಹೈವೇ ಕನೆಕ್ಷನ್ ಬೆಳಗಾವಿ ದೊಡ್ಡ ಸಿಟಿ ಇರ್ಬೋದು, ನಮ್ಮ ಕನೆಕ್ಷನ್ಸ್ ಇಲ್ಲ. ಈ ಮುಂದಿನ ದಿನದಲ್ಲಿ ವ್ಯಾಪಾರ ಮತ್ತು ಪ್ರವಾಸೋದ್ಯಮವನ್ನ ಬಿಜಾಪುರ ಜಿಲ್ಲೆ ಸರ್, ಈಗ ನಿನ್ನೆ ನೀವು ನಮ್ಮ ಬಿಜೆಪಿ ಮ್ಯಾನಿಫೆಸ್ಟೋ ನೋಡಿರ್ಬೋದು. ನಿನ್ನೆಲ್ಲ ಮೊನ್ನೆ ಸನ್ಮಾನ್ಯ ಶ್ರೀ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಮ್ಯಾನಿಫೆಸ್ಟೋ ಕಮಿಟಿ ಮಾಡ್ತಕ್ಕಂಥ ಮ್ಯಾನಿಫೆಸ್ಟೋದಲ್ಲಿ ಮೋದಿಯವರು ಸವಿಸ್ತಾರವಾಗಿ ತಮ್ಮ ಭಾಷಣ ನೀಡಿದ್ದಾರೆ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ವಿಜಯಪುರ ಡೆಫಿನೆಟ್ಲಿ ಇಲ್ಲಿ ಅತ್ಯಂತ ವಿಶ್ವ ಮಾನ್ಯುಮೆಂಟ್ಸ್ಗಳಲ್ಲಿ ವಿಜಯಪುರಕ್ಕೆ ಏನು ಬೇಕು ಮೊದಲು ಆಗಿದ್ದಿಲ್ಲ. ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಾವು ಇದು ಟೈಮಲ್ಲಿ 12 ವರ್ಷದಿಂದ ನಾವು ಇದು ಸ್ಮಾರ್ಟ್ ಸಿಟಿಯಲ್ಲಿ ಸೇರಿಸ್ಬೇಕಾಗೋ ಟೈಮಲ್ಲಿ ಕೆಲವೊಂದು ನಮ್ಮಲ್ಲಿ ಕೊರತೆಗಳಿತ್ತು, ಅಂಕಿಅಂಶಗಳು ನಮ್ಮಲ್ಲಿ ಶಾರ್ಟೇಜ್ ಇತ್ತು. ಹೀಗಾಗಿ ನಮ್ಮಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಸೇರಲಿ ನಾವೆಲ್ಲ ಸಂಸದರ ಪ್ರಯತ್ನ ಮಾಡಿದ್ವಿ, ನಾವು ಕಾರ್ಪೊರೇಷನ್ನಿಂದ ಪ್ರಯತ್ನ ಮಾಡಿದ್ವಿ, ಆಗಿನ ಉಸ್ತುವಾರಿ ಸಚಿವರುಗಳು ಪಕ್ಷಾತೀತವಾಗಿ ನಾವೆಲ್ಲರೂ ಪ್ರಯತ್ನ ಮಾಡಿದ್ವಿ. ಆದ್ರೆ ನಮ್ಮಲ್ಲಿ ಆ ಬೇಕಾದಂಥ ಅಂಕಿಅಂಶಗಳು ಇದ್ದಿದ್ದಿಲ್ಲ. ಹೀಗಾಗಿ ನಮ್ಗಾಗಿಲ್ಲ. ಈ ಬಾರಿ ಡೆಫಿನೆಟ್ಲಿ ಬಿಜಾಪುರಕ್ಕೆ ಅಂಕಿಅಂಶಗಳು ಎಲ್ಲ ಅಂಕಿಅಂಶಗಳು ಇವತ್ತು ರಸ್ತೆ ಕನೆಕ್ಟಿವಿಟಿ, ರೈಲ್ವೆ ಕನೆಕ್ಟಿವಿಟಿ, ವಿಮಾನ ನಿಲ್ದಾಣ ಇನ್ನೇನು ಬೇಕು ಬಿಜಾಪುರ. ಹೀಗಾಗಿ ಬಹಳಷ್ಟು ಅನುಕೂಲ ಆಗಿದೆ. ಇನ್ನೊಂದು ಈ ನಮ್ಮ ಸಂಸದಂತಹ ರಮೇಶ್ ಜಿಗಜಿಣಗಿ ಈ ಒಂದು 10-15 ವರ್ಷದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಏನು ರೈಲ್ವೆ ಇಲಾಖೆ ರೈಲು ಸಾರಿಗೆ ಏನಾದರೂ ಸ್ವಲ್ಪ ಬದಲಾವಣೆ ಆಗಿದೆನೋ ಅಥವಾ ಹಾಗೆ ಇದೆ? ಬಹಳ ಸಂತೋಷ, ನೀವು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ರಸ್ತೆ ಮತ್ತು ರೈಲು ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಭಾಗಗಳು. ನಾನು ಅವಾಗ ಹೇಳಿದೆ, ಪ್ರತಿನಿತ್ಯ ಈ ದೇಶದಲ್ಲಿ ಪ್ರತಿನಿತ್ಯ ಆನ್ ಆನ್ ಅವರೇಜ್ ಸರಾಸರಿ 2 ಕೋಟಿ ಜನ ಈ ರೈಲು ಪ್ರಯಾಣ ಮಾಡ್ತಾರೆ. ಈ ದೇಶದಲ್ಲಿ ಭಾರತದ ರೈಲ್ವೆ ವಿಶ್ವದ ಅತ್ಯಂತ ದೊಡ್ಡ ಒಂದು ಸಂಸ್ಥೆ. ಭಾರತದ ರೈಲ್ವೆ ಜಾಲ ವಿಶ್ವದಲ್ಲೆಲ್ಲ ಇದ್ದಂಥ ಎಷ್ಟು ಹೆಚ್ಚಿದೆ. ಭಾರತದ ರೈಲುಗಳಲ್ಲಿ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಕ್ಲಾಸ್ ಜನನು ಪ್ರವಾಸ ಮಾಡ್ತಕ್ಕಂಥ ವ್ಯವಸ್ಥೆ ಮೋದಿಜಿಯವರು ಮಾಡ್ತಿದ್ದಾರೆ. ತಮಗೆಲ್ಲ ಗೊತ್ತಿರ್ಬೋದು, ನಾನು ಭಾರತ ಸರ್ಕಾರದ ರೈಲ್ವೆ ವಿಚಾರಗಳನ್ನು ತಮಗೆಲ್ಲ ಗೊತ್ತಿರ್ಬೋದು. ರೈಲ್ವೆ ಬಜೆಟ್ ಅಂತ ಹೇಳಿ ಮೊದಲು ಸಪ್ರೇಟ್ ಆಗ್ತಾ ಇತ್ತು. ಮೋದಿಜಿಯವರು ಬಂದ ಕೂಡಲೇ ಟೋಟಲ್ ಬಜೆಟ್ನಾಗೆ ಅದು ಸೇರಿಸಿದ್ರು. ಅವಾಗ ಬಹಳಷ್ಟು ಮಂದಿ ಏನು ಹೇಳಿದ್ರಪ್ಪ ಅಂದ್ರೆ, ಏನಪ್ಪ ಮೋದಿಜಿಯವರು ರೈಲ್ವೆ ಇಲಾಖೆಯನ್ನು ಅದು ಮಾಡ್ತಾರೆ, ಅಲಕ್ಷ್ಯ ಮಾಡಿಬಿಟ್ರು. ಒಂದು ಹೇಳ್ತಾ ಇದ್ದೀನಿ, ಸಂಗನಗೌಡರು ಹೇಳ್ತಾನೆ, ಆನ್ಯುವಲ್ ರೈಲ್ವೆ ಬಜೆಟ್ ಅಲೋಕೇಶನ್ ನಿಮಗೆ ಹೇಳ್ಬೇಕಪ್ಪ ಅಂದರೆ UP ಇದ್ದಕ್ಕಾರ 63,363 ಕೋಟಿ ಅಷ್ಟೇ ಒಂದು ವರ್ಷದ ಬಜೆಟ್. ಇವತ್ತು ಬಜೆಟ್ ಎಷ್ಟಿದೆ ರೈಲ್ವೆ ಇಲಾಖೆ? 240 lakhs ಕ್ರಾಸ್. ಇದು ಹೈಯೆಸ್ಟ್. ಇದು ನಿಮಗೆ ಹೇಳ್ತೀನಪ್ಪ ಅಂದ್ರೆ ಎಲ್ಲಿ ಏನು ರೈಲ್ವೆ ಹೈಯೆಸ್ಟ್ ಬಜೆಟ್ ಕಟ್ಟಿದ್ದಾರೆ. ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ಪ್ರತಿನಿತ್ಯ ನಿಮಗೆ ರೈಲ್ವೆದಲ್ಲಿ UP ಇದ್ದಕ್ಕಾರ ಕೇವಲ UPA ಸರ್ಕಾರ ರೈಲ್ವೆ ನೆಟ್ವರ್ಕ್ ಅವಾಗ ಅವ್ರು ಮಾಡಿದ್ದು 20,000 ಕಿಲೋಮೀಟರ್ ಮಾಡಿದ್ರು. ಇವತ್ತು NDA ಸರ್ಕಾರ ಕಳೆದ 10 ವರ್ಷದಲ್ಲಿ ಮಾಡಿದ್ರು 40,000 ಕಿಲೋಮೀಟರ್ ಡಬಲ್ ಮಾಡಿದ್ರು. ಅವರು ಡಬಲ್ ಮಾಡಿದ್ದು ಕೇವಲ UP ಇದ್ದಕ್ಕಾರ 20,000 ಕಿಲೋಮೀಟರ್. ಇವತ್ತು ಡಬಲ್ ರೇಲ್ ಹಳಿ ಮಾಡಿದ್ದು 40,000 ಕಿಲೋಮೀಟರ್ NDA ಸರ್ಕಾರ ಮಾಡಿದ್ರು. ಇನ್ನು ವಿದ್ಯುದ್ದೀಕರಣ ಇವತ್ತು 30,000 ಕಿಲೋಮೀಟರ್ ರೈಲ್ವೆ ವಿದ್ಯುದ್ದೀಕರಣ ಆಗಿದೆ. ಇದರಿಂದ ಎಷ್ಟು ಅನುಕೂಲ ಆಗ್ತದೆ ತಮಗೆ ತಾವು ಊಹಿಸ್ಬೋದು. ಯಾಕಪ್ಪ ಅಂದ್ರೆ ಇಷ್ಟೊಂದು ಹೈಯೆಸ್ಟು ಬಜೆಟ್ ಕೊಡೋದ್ರಿಂದ ಇವತ್ತು ತಮಗೆಲ್ಲ ಇವತ್ತು ನಮ್ಮ ರೈಲ್ವೆ ಮಂತ್ರಿ ಯಾರಿದ್ದಾರೆ ಅಂತ ಅಶ್ವಿನಿ ವೈಷ್ಣವ್ ಅಂತ ಹೇಳಿ ರೈಲು ಮಂತ್ರಿ ಇದ್ದಾರೆ. ಅವರು ಬೇಸಿಕಲಿ IIT ಗ್ರ್ಯಾಜುಯೇಟ್ಸ್. ಅವರು ಸುಮಾರು 2-3 ಕಂಪ್ನಿ CEO ಇದ್ದಂತೆ. ಅವ್ರಿಗೆ ಇವತ್ತು 2-3 ಖಾತೆಗಳು ಕೊಟ್ಟಿರ್ಬೋದು. ರೈಲ್ವೆ ಒಂದು ಖಾತೆ ಒಂದು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮತ್ತು ತಂತ್ರಜ್ಞಾನ ಖಾತೆ. ಇವತ್ತು ಭಾರತದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಒಂದೇ ಭಾರತ ರೈಲ್ ಅಂತ ಎಂದು ನೀವು ಒಂದೇ ಭಾರತ್ ನಾನು ಅಂತ ಕೂತಿದ್ದೀನಿ, ತಾವು ಕೂತಿದ್ದೀನಿ ಭಾವಿಸ್ತೀವಿ. ಒಂದೇ ಭಾರತ ನಮೋ ಭಾರತ್. ಇವತ್ತು ವಿಶ್ವ ದರ್ಜೆಯಲ್ಲಿ ಇಂಥ ರೈಲುಗಳನ್ನು ಮಾಡುತ್ತೆ. ತಮಗೆಲ್ಲ ಇನ್ನೊಂದು ಹೇಳ್ಬೋದು,
ರೈಲ್ವೆ ಇಲಾಖೆಯಲ್ಲಿ ಎಷ್ಟೆಷ್ಟು ಬದಲಾವಣೆ ಆಗ್ತಾ ಇದೆ ಅಂದ್ರೆ ದೇಶದಲ್ಲಿ ಮೊದಲ ರೈಲ್ವೆ ಹೊಂಟಪ್ಪ ಅಂದ್ರೆ ರೋಡ್ ಕ್ರಾಸಿಂಗ್ ಇದ್ದಲ್ಲಿ ಸುಮಾರು 10 ನಿಮಿಷ 20 ನಿಮಿಷ ಅರ್ಧ ಗಂಟೆಗಳ ಕಾಲ ನಾವು ಕೈಕೊಟ್ಟು ನಿಂದಿರಬಹುದಾಗಿತ್ತು ಮತ್ತು ಸಾಕಷ್ಟು ಆಕ್ಸಿಡೆಂಟ್ಸ್ಗಳಾಗ್ತಿತ್ತು. ಇವತ್ತು NDA ಸರ್ಕಾರ ಬಂದ ಬಳಿಕ ಕಳೆದ 10 ವರ್ಷದಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಇರ್ಬೋದು, ರೈಲ್ವೆ ಅಂಡರ್ ಪಾಸ್ ಇರ್ಬೋದು, ROBಗಳು 10,000 ಮಾಡಿ 10,000 ಇದೇನು ಸಣ್ಣ ಕೆಲಸ ಅಲ್ಲ. 10,000 ಬಿಜಾಪುರದಲ್ಲಿ ಅದ. ಬಿಜಾಪುರದಲ್ಲಿ ಯಾವಾಗ ಹೇಳ್ತೀನಿ 10,000 ಈ ದೇಶದಲ್ಲಿ. ಬಿಜಾಪುರದಲ್ಲಿ ನೋಡ್ಬೇಕಪ್ಪ ಅಂದ್ರೆ ಬಿಜಾಪುರದಲ್ಲಿ ನನ್ನ ಅಂದಾಜು ಮಟ್ಟಿಗೆ ಮೊದಲು ಒಂದು ಇದ್ದಿದ್ದಿಲ್ಲ. ಇವತ್ತು ಇಬ್ರಾಹಿಂಪುರದ ಇತ್ತು, ಇವತ್ತು ಆ ಕಡೆ ಮನಗುಳಿ ರೋಡ್ ಇತ್ತು. ಇವಾಗ ಅದಕ್ಕಿಂತೆಲ್ಲ ಇವತ್ತು ಹಳ್ಳಿದಲ್ಲಿ ನಡೆದಿದೆ. ಇವತ್ತು ನೀವು ಇಂಡಿಯಾದಾಯ್ತು. ಇವತ್ತು ROB ಅಂತ ವಿಜಯಪುರದಲ್ಲಿ ಸುಮಾರು ಬಹಳ ಇವತ್ತು ಅಂತ ರೈಲ್ವೆ ಅಂಡರ್ ಪಾಸ್. ಇವತ್ತು ಅದು ಕಂಪ್ಲೀಟ್ ಆಗಿ ಬಂದ ಸೌಂದರ್ಯ. ನಾಳೆ ಇಂಡಿ ರೋಡದು KIDB ಮತ್ತು ಕಿರಣ ಬಜಾರ್ದಲ್ಲಿ ಆಗ್ತಾ ಇದ್ದಾವೆ. ಇವೆಲ್ಲ ಆಗೋದ್ರಿಂದ ಇಂಥ ದೇಶದಲ್ಲಿ 10,000 ಆಗಿದ್ದಾವೆ ರೈಲ್ವೆ ಓವರ್ ಬ್ರಿಡ್ಜ್ ಮತ್ತು ರೈಲ್ವೆ ಅಂಡರ್ ಪಾಸ್. ಇನ್ನೊಂದು ನಮ್ಮ ಬಿಜಾಪುರದಲ್ಲಿ ಏನು ರೈಲ್ವೆ ಇಲಾಖೆಯಿಂದ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಅದಕ್ಕೆ ರಮೇಶ್ ಜಿಗಜಿಣಗಿ ಪಾತ್ರ ಸಾಕಷ್ಟು ಇದೆ. ಅದರಲ್ಲಿ ಸಹಿತ ಸರ್ ನೀವು ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಸರ್ ನೀವು ಗೊತ್ತಿರ್ಬೋದು, ನಾನು ಅವರು ಸಾಕಷ್ಟು ಸರಿ ಒಬ್ಬೊಬ್ಬರೇ ಇಲಾಖೆ ಅಧಿಕಾರಿಗಳು ಜನರಲ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡೋದು ನಾನೇ ನೋಡಿದ್ದೆ. ಅದು ಸರ್ ಇವತ್ತ ರೈಲ್ವೆ ROBದು ನೀವು ಸವನಹಳ್ಳಿ ROB ರೈಲ್ವೆ ಸವನಹಳ್ಳಿದು ROB ಅತ್ಯಂತ ಲೆಂತ್ ಇದೆ. ಅದು ಜಿಗಜಿಣಗಿ ಸಾಹೇಬರು ಯಾವ ಮಟ್ಟದಲ್ಲಿ ಇದ್ರು ಆ ಕೆಲಸ ಮಾಡಿದಾರಪ್ಪ ಅಂದ್ರೆ ಸ್ವಂತ ಅಲ್ಲಿ ರೈತರಿಗೆ ಹೋಗಿ ಅವ್ರ ಮನೆಯಲ್ಲಿ ಅವ್ರ ಹೊಲಕ್ಕೆ ಹೋಗಿ ಕನ್ವಿನ್ಸ್ ಮಾಡಿ ಅವರಿಗೆ ಲ್ಯಾಂಡ್ ಕೂಡ ಒಪ್ಪಿಸಿ ಇವತ್ತು ಅದು ಕೆಲಸ ಕಂಪ್ಲೀಟ್ ಆಗೋಲ್ಲ. ಇದಕ್ಕೆ ಏನಪ್ಪ ಅಂದ್ರೆ ಕಂಪ್ಲೀಟ್ಲಿ ರೈಲ್ವೆ ಅಧಿಕಾರಿಗಳು ಉಳಿದವರ ಇದು ಜಿಗಜಿಣಗಿ ಸಾಹೇಬರು ಇಷ್ಟು ಎಫರ್ಟ್ ಮಾಡ್ತಾರೆ. ಅವರು ಎಫರ್ಟ್ ಹಾಕೋದು ಅಂತೇಳಿ ಈ ಒಂದು ನಮಗೆ ROB ಮಾಡಕ್ಕೆ ಈಗ ಜಿಗಜಿಣಗಿ ಸಾಹೇಬರು ಬಹಳಷ್ಟು ಕೆಲಸ ಮಾಡಿರ್ತಾರೆ. ಇವತ್ತು ನೀವು ಗೊತ್ತಿರ್ಬೋದು, ಮೊನ್ನೆ ಬಿಜಾಪುರ ರೈಲ್ವೆ ಸ್ಟೇಷನ್ ಮೊದಲು ಹೆಂಗಿತ್ತು, ಈಗ ಹೆಂಗಿದೆ ನೋಡಿ. ಅಮೃತ್ ಸ್ಟೇಷನ್ಸ್ ಅಂತ ಹೇಳಿದ್ರೆ ದೇಶದಲ್ಲಿ ನೀವು ಅಮೃತ್ ಸ್ಟೇಷನ್ಸ್ ಅಲ್ಲಿ ನೀವು ಬೆಂಗಳೂರಲ್ಲಿ ವಿಶ್ವೇಶ್ವರಯ್ಯ ಟವರ್ ಅಂತ ಹೊಸ ಒಂದು ಇದು ಮಾಡಿದ್ದಾರೆ, ಅಮೃತ್ ರೈಲ್ವೆ ಸ್ಟೇಷನ್ ಅಂತೇಳಿ. ಅಲ್ಲಿ ಫೆಸಿಲಿಟಿ ನೋಡಿದ್ರೆ ಅಲ್ಲೆಲ್ಲ ಹೈ ಸ್ಪೀಡ್ ವೈಫೈ ಕನೆಕ್ಷನ್ ಇದೆ, ಫುಡ್ ಕೋರ್ಟ್ ಇದೆ, ಪ್ಲೇಯಿಂಗ್ ಕೋರ್ಟ್ ಇದೆ. ನೀವು ವಿಮಾನ ನಿಲ್ದಾಣ ಕೂತೇವೆ, ರೈಲ್ವೆ ಸ್ಟೇಷನ್ ಕೂತೇವೆ ಅನಿಸ್ತಾ ನೀವು ಅಲ್ಲಿ ಹೋಗಿ ಅಲ್ಲಿ ಫೀಲಿಂಗ್ ನೋಡಿದ್ರೆ ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ AC ಇದೆ. ಅಂಥವು ದೇಶದಲ್ಲಿ ಮೋದಿಜಿಯವರು ಇವತ್ತು ರೀಸೆಂಟ್ ಆಗಿ ಅಯೋಧ್ಯೆಯಲ್ಲಿ ಮಾಡಿದ್ದಾರೆ. ಅಂಥವು ಸ್ಟೇಷನ್ಸ್ಗಳು ಬಿಜಾಪುರದಲ್ಲಿ ಮೊನ್ನೆ ನಮ್ಮದು ಉದ್ಘಾಟನೆ ಆಯಿತು. ಲಾಸ್ಟ್ ಮಂತ್ ಮೋದಿಜಿಯವರು ದೇಶದಲ್ಲಿ 1,500 ಅಮೃತ ರೈಲ್ವೆ ಸ್ಟೇಷನ್ಗಳು ಉದ್ಘಾಟನೆ ಮಾಡಿದ್ರು. ಅದರಲ್ಲಿ ಬಿಜಾಪುರ ನಿಮಗೆಲ್ಲ ಎಕ್ಸಲೇಟರ್ ಪ್ರತಿಯೊಂದು ಹೈ ಏನು ಇವತ್ತು ನಾವು ವಿಮಾನ ನಿಲ್ದಾಣದಲ್ಲಿ ಏನು ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಲ್ಲಿ ಏನು ಫೆಸಿಲಿಟಿ ಅವೆಲ್ಲ ಫೆಸಿಲಿಟಿ ಇವತ್ತು ರೈಲ್ವೆ ಸ್ಟೇಷನ್ನಲ್ಲಿ ಸಿಗ್ತಾ ಇದೆ. ಆನ್ಲೈನ್ ನೀವು ಆನ್ ಸ್ಪಾಟ್ ಹೋಗಿ ಅಲ್ಲಿ ಬುಕ್ಕಿಂಗ್ ಮಾಡೋಂಥ ವ್ಯವಸ್ಥೆ ಇದೆ. ಭಾರತದ ರೈಲು ಇವತ್ತು ನಮೋ ಭಾರತ ಸಂಚಾರ ಮತ್ತು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇಡೀ ಜಗತ್ತಿನಾಗೆ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಇರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ. ವಿಶ್ವದಲ್ಲಿ ಎಲ್ಲಿಲ್ಲ ಅಷ್ಟೊಂದು ದೊಡ್ಡದ ಒಂದು ರೈಲ್ವೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಎರಡಕ್ಕೂ ಕೂರ್ಸಂತ ಒಂದು ರೈಲ್ವೆ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಕಣಿವೆ ರಾಜ್ಯದಲ್ಲಿ ಒಂದು ಮೂಲೆಯಿಂದ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗ್ತದೆ ಮತ್ತು ವ್ಯಾಪಾರಕ್ಕೆ ಅನುಕೂಲ ಆಗ್ತದೆ. ನೀವು ನೋಡ್ತಿರ್ಬೋದು, ಮೇಘಾಲಯ, ಸಿಕ್ಕಿಂ, ನಾರ್ತ್ ಈಸ್ಟ್ ಭಾಗದಲ್ಲಿ ಇವತ್ತು ರಸ್ತೆ ಮತ್ತು ರೈಲ್ವೆ ಆಗಿರೋದ್ರಿಂದ ಭಾರತದ ಭದ್ರತೆಗೆ ಹೆಚ್ಚು ಅನುಕೂಲ ಆಗಿದೆ. ನೋಡ್ತಾರೆ ಮೊದಲು ಕೆಲವೊಂದು ಅರುಣಾಚಲ ಪ್ರದೇಶದಲ್ಲಿ ಕಾಲ್ನಡಿಗೆ ಹೋಲಕ್ಕೆ ಸಹಿತ ರಸ್ತೆಗಳಿದ್ದಿಲ್ಲ. ಇವತ್ತು ಅರುಣಾಚಲ ಪ್ರದೇಶದಿಂದ ಹಿಮಾಲಯ ಪರ್ವತದ ಒಂದು ತಪ್ಪಲಿನಲ್ಲಿ ನಾವಿರುತ್ತೆ ರೈಲ್ವೆ ಮತ್ತು ರಸ್ತೆಗಳು ರೈಲ್ವೆ ಸ್ಟೇಷನ್ ಇರ್ತಾರೆ. ಇವತ್ತೊಂದು ಅತ್ಯಂತ ಒಂದು ಇದು ಮಾಡಿದ್ದಾರೆ ಮೇಘಾಲಯ ಟು ಅರುಣಾಚಲ ಪ್ರದೇಶ ಆ ಒಂದು ಬ್ರಿಡ್ಜ್ ಅಲ್ಲಿ ಕೆಳಗಡೆ ರಸ್ತೆ ಸಂಪರ್ಕ, ಮೇಲ್ಗಡೆ ರೈಲ್ವೆ. ಇವೆಲ್ಲ ವಿಶ್ವದಲ್ಲಿ ಸಿಂಗಾಪುರ್, ಮಲೇಷ್ಯಾದಾಗೆ ಕೂಡ ಸಿಗ್ತಾವ ಗೊತ್ತಿಲ್ಲ, ಅದು ದೇಶದಲ್ಲಿ ಸಿಗ್ತಾವ. ಆದ್ರೆ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟು ಸಹಿತ ಇತ್ತೀಚೆಗೆ ರೈಲು ದರವನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಮತ್ತು ಜನಸಾಮಾನ್ಯ ವ್ಯಕ್ತಿಗಳು ರೈಲನ್ನೇ ನಂಬಿ ಏನೋ ಒಂದು. ಸರ್ ನೀವು ನೋಡ್ತಾ ಇರ್ಬೋದು, ಜನ ಇವತ್ತು ಏನ್ ಬಯಸ್ತಾ ಇದಾರಪ್ಪ ಅಂದ್ರೆ
ನಮಗೆ ಫೆಸಿಲಿಟಿ ಕೊಡಿ. ಫೆಸಿಲಿಟಿ ಅಂದ್ರೆ ಏನು ಗೊತ್ತಾ, ನಮ್ಗೆ ಪ್ರಯಾಣ ಅವಧಿ ಕಡಿಮೆ ಮಾಡಿ, ಪ್ರಯಾಣದಲ್ಲಿ ಉತ್ತಮ ಸೌಲಭ್ಯಗಳು ಕೊಡಿ. ಅದಕ್ಕೆ ನೀವು ಹೆಚ್ಚಿನ ದರವನ್ನು ತಗೊಂಡು ಮಾಡ್ತೀವಿ. ಆದರೂ ಸಹಿತ ಮೋದಿಯವರು ಒನ್ ಕಂಪೇರ್ ಟು ದ ಫೆಸಿಲಿಟಿ ಏನು ಕೊಟ್ಟಿದ್ದಾರೆ, ಆ ಫೆಸಿಲಿಟಿ ನೋಡಿದ್ರೆ ದ ಪ್ರೈಸಸ್ ಏನು ಹೆಚ್ಚಾಗ್ಯಾವ. ಅದು ಎಲ್ಲ ಕ್ಲಾಸಿಗೆ ಅಂತ ಏನಿಲ್ಲ. ಇವತ್ತು ಒಂದೇ ಭಾರತದೇನು ಪ್ರಯಾಣ ದರ ನೋಡಿದ್ರೆ ಭಾಳ ಅನಿಸ್ತಾ ಇದೆ. ಹೀಗಾಗಿ ಪ್ರಯಾಣ ದರ ಮತ್ತು ಫೆಸಿಲಿಟಿ ನೋಡಿದ್ರೆ ಭಾಳಷ್ಟು ಇದೆ. ಅನಂತರ ನೀವು ಇನ್ನೊಂದು ಹೇಳ್ತಾ ದೇಶದಲ್ಲಿ ಮೆಟ್ರೋಗಳ ಸಂಖ್ಯೆ, ಇವತ್ತು ಮೆಟ್ರೋ ರೈಲ್ ನೆಟ್ವರ್ಕ್ ಇನ್ ಇಂಡಿಯಾದಾಗ ಬಹಳಷ್ಟು, ಮೊದಲು ಕೇವಲ 229 ಕಿಲೋಮೀಟರ್ ಇತ್ತು, ಇವತ್ತು 548 ಕಿಲೋಮೀಟರ್. ಎಷ್ಟು ಪರ್ಸೆಂಟ್? 139% ಮೆಟ್ರೋ ರೈಲ್. ಇವತ್ತು ಬೆಂಗಳೂರು ಹೋದ್ರೆ ಬೆಂಗಳೂರಿನ ಎಲ್ಲ ಭಾಗದಲ್ಲಿ ಸಹಿತ ಮೆಟ್ರೋ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತದೆ. ಮೊದಲು ಮೆಟ್ರೋ ದೇಶದಲ್ಲಿ ಒಂದು ಮುಂಬೈ ನೋಡ್ಬೋದಾಯ್ತು, ಒಂದು ದಿಲ್ಲಿ ನೋಡ್ಬೋದಾಯ್ತು, ಕಲ್ಕತ್ತಾ. ಈಗ ದೇಶದಲ್ಲಿ ಮೆಟ್ರೋಗಳ ಸಂಖ್ಯೆ ಅಷ್ಟೇ ಹೆಚ್ಚಿದೆ. ದೇಶದಲ್ಲಿ ರೈಲು ಸಂಚಾರ, ಮೆಟ್ರೋಗಳ ಸಂಚಾರ ದೇಶ ಯಾವುದಕ್ಕೂ ಕಡಿಮೆ ಇಲ್ಲ. ವಿಶ್ವದಲ್ಲಿ ಇವತ್ತು ಅಶ್ವಿನಿ ವೈಷ್ಣವ್ ಅವರು ಮತ್ತು ರೈಲ್ ಆಕ್ಸಿಡೆಂಟ್ಸ್ ಎಷ್ಟು ಕಡಿಮೆ ಆಗ್ತದೆ ನೋಡಿ. ತಂತ್ರಜ್ಞಾನಗಳಿಂದ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತದೆ. ಇವತ್ತು ಪ್ರಯಾಣಿಕರಿಗೆ ಏನಾದರೂ ರೈಲದಲ್ಲಿ ನೀವು ನೋಡಬೇಕು, ರೈಲು ದರೋಡೆ, ರೈಲದಲ್ಲಿ ಕಳ್ಳತನ ನಾವೇನು ನೋಡ್ತಾ ಇದ್ದೀವಿ. 10 ವರ್ಷದಿಂದ ನಾವು ಎಷ್ಟು ನೋಡ್ತಾ ಇದ್ದೀವಿ, ಇವತ್ತು ಏನು ನೋಡ್ತಾ ಇಲ್ಲ. ಅನಂತರ ರೈಲದಲ್ಲಿ ಇವತ್ತು ಪ್ರತಿಯೊಂದು ಹೆರಿಗೆ ಹಿಡ್ಕೊಂಡು ಒಂದು ಸಣ್ಣದು ಜ್ವರ ಬಂದರೂ ಸಹಿತ ಇಮಿಡಿಯೇಟ್ಲಿ ನೀವು ಕಾಲ್ ಮಾಡಿದ್ರೆ ಅಲ್ಲಿ ನಿಮಗೆ ಡಾಕ್ಟರ್ಸ್ ಅಟೆಂಡ್ ಆಗುವಂಥ ವ್ಯವಸ್ಥೆ ಇದೆ. ಮೊದಲಿಗೆ ಉತ್ತರ ಭಾರತದಲ್ಲಿ ರೈಲನ್ನ ತಡೆದು ದರೋಡೆ ಮಾಡುವಂತಹ ವ್ಯವಸ್ಥೆ ಇತ್ತು. ಚಂಬಲ್ ಕಣಿವೆಯಲ್ಲಿ ಅದೇ ಉದ್ಯೋಗ ಇತ್ತು. ಇವತ್ತು ಯಾವುದು ಚಂಬಲ್ ಕಣಿವೆ ಬಿಡ್ರಿ, ಇವತ್ತು ಜಮ್ಮು ಕಾಶ್ಮೀರ ಕಣಿವೆಯಲ್ಲಿ ಸಹಿತ ಅಗದಿ ರೈಲುಗಳು ಓಡಾಡ್ತಾ ಇದ್ದಾವೆ. ಯಾವ ಒಂದು ರೈಲಲ್ಲಿ ಸಹಿತ ಒಂದು ಸಣ್ಣ ಪಟಾಕ್ಷಿ ಸಿಗ್ತದೆ. ಇದೆಲ್ಲ ನೋಡಿದ್ರೆ ನಮ್ಗೆ ಮೋದಿ ಅವರಿಂದ ಮಾತ್ರ ಸಾಧ್ಯ ಇತ್ತಾ ಈ ದೇಶಕ್ಕೆ ಇದೆಲ್ಲ ಬೆಳವಣಿಗೆ? ಸರ್, ನೀವು ಹೇಳ್ತಾ ಇದ್ದೀರಿ ಮೋದಿ ಅವರಿಗೆ ಜನ ಯಾವ ರೀತಿಯಲ್ಲಿ ಕೊಂಡಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮೋದಿಯವರು ಅವ್ರು ಮಾಡ್ತಕ್ಕಂಥ ಕೆಲಸ, ಅವರ ದೂರದೃಷ್ಟಿ, ಅವರ ಪದ್ಧತಿ, ಶಿಸ್ತು ಮತ್ತು ಪ್ರಾಮಾಣಿಕತೆ ಇವೆಲ್ಲ ನೋಡಿ ಮೋದಿಯವರು ಈ ಏನಂತಾರೆ, ಈ ದೇಶವನ್ನು ಮುಂದಿನ ಪೀಳಿಗೆಗೆ ಸುಸಜ್ಜಿತ ದೇಶವನ್ನು ಮಾಡಿ ಮುಂದಿನ ಪೀಳಿಗೆ ಒಂದು ಅದ್ಭುತ ದೇಶ ಕೊಡೋಕ್ಕೆ ಮಾಡ್ತಾ ಇರೋದು ಸಂತೋಷ. ಮೋದಿಯವರೊಬ್ಬರು ಅವತಾರ ಸಂತೋಷ. ಮೋದಿಯವರು ಒಬ್ಬ ಯೋಗಿ. ಮೋದಿ ಸಾಮಾನ್ಯ ಮಾನವನ ಮಹಾನ್ ಮಾನವತಾವಾದಿ ಅಂತೇಳಿ ಮೋದಿಯವರು ಕೊಂಡಾಡ್ತಾರೆ. ಅದಕ್ಕಿಂತ ಮುಂದೋಗಿನೂ ಸಹಿತ ಮೊನ್ನೆ ನೋಡ್ತಾರೆ ವಿಷ್ಣುವಿನ ಅವತಾರವನ್ನು ತಿಳಿದು ಬಹಳಷ್ಟು ಋಷಿಗಳು, ಸಾಮಾನ್ಯ ವ್ಯಕ್ತಿಗಳನ್ನ ತಪಸ್ಸು, ಎಷ್ಟೋ ಮಂದಿ ತಪಸ್ಸು ಮಾಡಿದ ಋಷಿಗಳು ಮೋದಿಯವರಿಗೆ ತಗೊಂಡಿರೋದು. ರಾಮ ಮಂದಿರ ಉದ್ಘಾಟನೆ ಎಂಥ ದೇಶದ ಸಂತ ಮಹಾಸಂತರು ಸಹಿತ ಅವರ ಆನಂದ ಭಾಷಣವನ್ನು ಮೋದಿಯವರಿಗೆ ಅರ್ಪಿಸಿ ಎಷ್ಟು ಕೃತಜ್ಞತೆ ಬಂದು ನಮ್ಮ ಬಹುವರ್ಷದ 500 ವರ್ಷಗಳ ನಮ್ಮ ನಾವು ಕಂಡ ಕನಸು ರಾಮ ಮಂದಿರ ನಿರ್ಮಾಣ ಇತ್ತು. ಇನ್ನು ರಾಮ ಈ ರಾಜ್ಯವಾಗಿ ಭಾರತ ದೇಶ ಬರತಕ್ಕಂಥ ಮತ್ತೊಮ್ಮೆ ವಿಶ್ವದ ನಾಯಕರಾಗ್ತಾ ಎಲ್ಲರೂ ಹಾಡಿ ಹೋಗ್ತಾರೆ. ಇದೇ ಒಂದು ವೇಗ ಮುಂದಿನ 5 ವರ್ಷಗಳಲ್ಲಿ ವೇಗ ಇದೇ ರೀತಿಯಾಗಿ ಉಳಿಸಿಕೊಂಡ್ರೆ ಜಗತ್ತಿನಲ್ಲಿ ಭಾರತ ನಂಬರ್ 1 ಆಗ್ಬೋದಾ? ಸರ್, ಭಾರತ ಜಗತ್ತಿನ ನಂಬರ್ 1 ಅನ್ನೋ ಒಂದು ಟಾರ್ಗೆಟ್ ಇದ್ರೆ ಮೋದಿಜಿಯವರು ಹೇಳಿದ್ರು, ಮೊನ್ನೆ ಅಮಿತ್ ಶಾ ಜಿ ಅವರು 2047ರಲ್ಲಿ ಭಾರತ 100 ವರ್ಷಗಳನ್ನು ಪೂರೈಸ್ತದೆ ಸ್ವತಂತ್ರ ಸಿಕ್ಕ. 2047ಕ್ಕೆ ಭಾರತ ಎಷ್ಟು ಮುಂದೋಗಿರ್ಬೋದು, ವಿಶ್ವದ ನಂಬರ್ 1 ಅಲ್ಲ, ವಿಶ್ವದಲ್ಲಿ ಅತ್ಯಂತ ಆರ್ಥಿಕ ಮತ್ತು ಧಾರ್ಮಿಕ ಮತ್ತು ತಂತ್ರಜ್ಞಾನ ಇರ್ಬೋದು ಎಲ್ಲ ಲೆವೆಲ್ದಲ್ಲಿ ಬಹಳಷ್ಟು ಬೃಹತ್ ಮುಂದುವರೆದ ದೇಶ ಆಗ್ತದೆ ಅಂಥೇಳಿ ಮುಂದಿನ ಪೀಳಿಗೆಗಳು ಇವತ್ತೇನು ಮೋದಿಜಿಯವರು ಎಫರ್ಟ್ ಆಗ್ತಾ ಇದ್ದಾರೆ ಅದೆಲ್ಲನೂ ಮುಂದಿನ ಪೀಳಿಗೆ ಬಹಳಷ್ಟು ವಿಜೃಂಭರಿತವಾದ ನಾಗರಿಕತ್ವ ಅನುಭವಿಸ್ತಾರೆ ಅಂತೇಳಿ ಮೋದಿಜಿಯವರು ಈಗಾಗಲೇ ಹೇಳಿದ್ದಾರೆ. ಅದು ಸತ್ಯನೂ ಆಗ್ತದೆ. ಇವತ್ತು ನಿಮ್ಗೆ ಹೇಳ್ಬೋದು 2050 ನಾವು ವಿಶ್ವದ 5ನೇ ಆರ್ಥಿಕ ಸ್ಥಾನದಲ್ಲಿ, ಇನ್ನು 2000 ಮೋದಿಜಿಯವರ ಬೈ 2026 ನಾವು 3 ನಂಬರ್ ಆಗ್ತದೆ. ಬೈ 2027 ನಾವು 2 ನಂಬರ್ ಆಗ್ತದೆ. ಹೀಗಾಗಿ ಈ ದೇಶದಲ್ಲಿ ಬಹಳಷ್ಟು ಬದಲಾವಣೆ ಮಾಡಿದಾಗ ಜನ ಮೋದಿಜಿಯವರಿಗೆ ಮೂಲೆಗಳಲ್ಲಿ ಸಣ್ಣ ಮಕ್ಕಳು ಹಿಡ್ಕೊಂಡು ವೃದ್ಧರು ಸಹಿತ
ಈ ದೇಶಕ್ಕೆ ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಈ ದೇಶ ಮೊದಲು ಏನು ಭಾರತ ಕಂಡ ಭಾರತ ದೇಶ ವಿಶ್ವದ ಒಂದು ಅತ್ಯಂತ ಸಂಪದ್ಭರಿತ ದೇಶ, ವಿಶ್ವಕ್ಕೆ ಒಂದು ಮಾದರಿ ದೇಶ ಇತ್ತು. ಹಾಗೆ ಮತ್ತೊಮ್ಮೆ ಆಗೋದ್ರಲ್ಲಿ ಏನೂ ಸಂಶಯ ಇಲ್ಲ ಅಂತೇಳಿ ಈ ದೇಶದ ಜನ ಸಾಕಷ್ಟು ಟೆಕ್ನಾಕ್ರಾಟ್ಸ್ ಇರ್ಬೋದು, ಋಷಿಗಳಿರ್ಬೋದು, ಸಂತರಿರ್ಬೋದು, ಸಾಕಷ್ಟು ಧಾರ್ಮಿಕ ಕ್ಷೇತ್ರ ಮುಂದುವರೆದಿರ್ಬೋದು, ಯುವಕರಿರ್ಬೋದು, ವೃದ್ಧರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲ ವರ್ಗದ ಜನರು ಸಹಿತ ಮೋದಿಯವರು ಕೊಂಡಾಡ್ತಾ ಇದ್ದಾರೆ. ಇಷ್ಟೊತ್ತಿನ ತನಕ ನಾವು ಕೇಂದ್ರ ಸರ್ಕಾರದ, ಅದರಲ್ಲಿ ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಅವರು ಈ ಒಂದು 2 ಇಲಾಖೆಯಲ್ಲಿ ರಸ್ತೆ ಸಾರಿಗೆ ಮತ್ತು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿಯ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರು ಆದಂತಹ ಶ್ರೀ ರವೀಂದ್ರ ಲೂಣಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಾಗಿ ಮುಂದಿನ ಇಲಾಖೆಯ ಅಂದರೆ ನರೇಂದ್ರ ಮೋದಿಯವರ ಈ ಒಂದು 10 ವರ್ಷದ ಸಾಧನೆ ಮತ್ತು ಬಿಜಾಪುರ ಜಿಲ್ಲೆಯ ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಅವರ ಈ ಒಂದು 10 ವರ್ಷದ ಸಾಧನೆ ಯಾವ ಮುಂದಿನ ಬೇರೆ ಇಲಾಖೆಯಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನ ಹೊಂದಿವೆ ಅನ್ನುವಂತಹ ಸಂಚಿಕೆಯನ್ನ ಮುಂದಿನ ಭಾಗದಲ್ಲಿ ವೀಕ್ಷಿಸೋಣ. ನಮಸ್ಕಾರ. ನಮಸ್ಕಾರ.